ನಮಸ್ತೆ ವೀಕ್ಷಕರೇ, ಪವರ್ ಫೋಕಸ್ಗೆ ಸ್ವಾಗತ. ನಾನು ಪೂರ್ಣಿಮಾ. ಇವತ್ತಿನ ಪವರ್ ಫೋಕಸ್ನ ಸ್ಪೆಷಲ್ ಡಿಬೇಟ್ನಲ್ಲಿ ನಾವು ಈಗಾಗಲೇ ಸರ್ಕಾರ ಸೆಕೆಂಡ್ PUC ಎಕ್ಸಾಮನ್ನು ಕ್ಯಾನ್ಸಲ್ ಮಾಡಿ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಕೂಡ ಪಾಸ್ ಅಂತ ಈಗಾಗಲೇ ಅನೌನ್ಸ್ ಕೂಡ ಮಾಡಿದ್ದಾರೆ ಶಿಕ್ಷಣ ಸಚಿವರು. ಆದರೆ ಮುಂದೇನು? ಯಾಕಂದರೆ ಈಗಾಗಲೇ 100ಕ್ಕೆ 100% ವಿದ್ಯಾರ್ಥಿಗಳು ಪಾಸ್ ಅಂತ ಅನೌನ್ಸ್ ಮಾಡಿರೋದ್ರಿಂದ ಇದು ಡಿಗ್ರಿ ಕಾಲೇಜುಗಳ ಮೇಲೆ ಸಾಕಷ್ಟು ಹೊರೆ ಬೀಳುತ್ತೆ. ಇದನ್ನು ಡಿಗ್ರಿ ಕಾಲೇಜುಗಳು ಯಾವ ರೀತಿ ಹಾಗಾದರೆ ನಿಭಾಯಿಸ್ತವೆ? ಇದಕ್ಕೆ ಸಂಬಂಧಪಟ್ಟಂತ ಬ್ರೇಕಿಂಗ್ ಅಪ್ಡೇಟ್ ಇದೆ, ಬನ್ನಿ ನೋಡ್ತಾ ಹೋಗೋಣ. ಒಂದು ಕಡೆ ದೇಶದಲ್ಲಿ ಕೊರೋನಾ ಸೃಷ್ಟಿ ಮಾಡಿರುವಂತಹ ಅವಾಂತರ ಒಂದೆರಡಲ್ಲ, ಕಳೆದ 1.5 ವರ್ಷದಿಂದನೂ ಕೂಡ ಶೈಕ್ಷಣಿಕ ವರ್ಷವನ್ನೇ ಆಪೋಷಣ ತೆಗೆದುಕೊಂಡಿದೆ ಈ ಹೆಮ್ಮಾರಿ ಕೊರೋನಾ. ಕೋವಿಡ್-19 ಆರ್ಭಟಕ್ಕೆ 2020-21 ಶೈಕ್ಷಣಿಕ ವರ್ಷವೇ ಬಲಿಯಾಗಿ ಹೋಗಿದೆ. ಅಸ್ತವ್ಯಸ್ತಗೊಂಡಿದೆ ಶಾಲಾ ಕಾಲೇಜುಗಳ ಸಾಂಪ್ರದಾಯಿಕ ಶಿಕ್ಷಣ ಕ್ರಮ, ಬರೀ ಆನ್ಲೈನ್. ಕೊರೋನಾ ಪಿಡುಗಿನ ಅನಿಶ್ಚಿತತೆ ಹಾಗೆ ಅಭದ್ರತೆಯಲ್ಲಿ ವಿದ್ಯಾರ್ಥಿ ಸಮೂಹ ನರಳು ಹೋಗ್ಬಿಟ್ಟಿದೆ. ಈಗಾಗಲೇ ದೇಶದಲ್ಲಿ ಕೊರೋನಾ ಸೃಷ್ಟಿ ಮಾಡಿರುವಂತಹ ಅವಾಂತರ ಒಂದೆರಡಲ್ಲ, ಕಳೆದ 1.5 ವರ್ಷದಿಂದನೂ ಕೂಡ ಇಡೀ ಶೈಕ್ಷಣಿಕ ವರ್ಷವನ್ನೇ ಆಪೋಷಣ ತೆಗೆದುಕೊಂಡ್ಬಿಟ್ಟಿದೆ ಕೊರೋನಾ. ತರಗತಿಗಳ ಪಾಠದ ಬದಲು ಈಗ ವಿದ್ಯಾರ್ಥಿಗಳು ಆನ್ಲೈನ್ ಕಲಿಕೆಯಲ್ಲೇ ತೊಡಕೊಂಡಿದ್ದಾರೆ. ಈಗಾಗಲೇ ಅಸಮಾನ ವ್ಯವಸ್ಥೆ, ಪ್ರಕೃತಿ ವಿಕೋಪದ ಅಬ್ಬರಕ್ಕೆ ಇಡೀ ಶಿಕ್ಷಣ ಇಲಾಖೆ, ಶೈಕ್ಷಣಿಕ ಆಡಳಿತವೇ ನಲುಗಿ ಹೋಗಿದೆ. ಬೋಧನಾ ಅವಧಿಗೂ ಕೂಡ ಕಡಿವಾಣ, ಪಠ್ಯಕ್ರಮದಲ್ಲೂ ಕೂಡ ಕಡಿತ ಮಾಡಲಾಗಿದೆ. ಬರೀ ಮೊಬೈಲು, ಟಿವಿಗಳ ಮುಖಾಂತರವೇ ಇಡೀ ವರ್ಷ ವಿದ್ಯಾರ್ಥಿಗಳು ಕಳೆದು ಬಿಟ್ಟಿದ್ದಾರೆ. ಇನ್ನು PUC ಶಿಕ್ಷಣದ ತ್ರಿಶಂಕು ಸ್ಥಿತಿಯಲ್ಲಿ ಕೆಲವೊಂದಿಷ್ಟು ಪ್ರತಿಭಾವಂತ ಯುವ ಜನತೆ ಈಗ ಬಹಳಷ್ಟು ನಿರಾಸೆ ಆಗ್ಬಿಟ್ಟಿದ್ದಾರೆ. ಕಾಲೇಜು ಪ್ರವೇಶ ಮಾಡೋದಕ್ಕೆ ಎಂಟ್ರೆನ್ಸ್ ಪರೀಕ್ಷೆ ಬೇಕೇ? ಹಾಗಾದ್ರೆ ಪ್ರಥಮ PUC ಕ್ಲಾಸ್ ಟೆಸ್ಟು, ಮಾರ್ಕ್ಸ್ನ ಸೂಚ್ಯಂಕ ಅಷ್ಟೇ ಸಾಕಾ ನಾವು ಡಿಗ್ರಿಗೆ ಹೋಗೋದಕ್ಕೆ? ಈ ಕಡೆ ಪಠ್ಯವೂ ಕೂಡ ಇಲ್ಲ, ಪಠ್ಯೇತರ ಚಟುವಟಿಕೆಗಳೂ ಕೂಡ ಇಲ್ಲದೆ ಪಾಪ ನತದೃಷ್ಟ ವಿದ್ಯಾರ್ಥಿಗಳಾಗ್ಬಿಟ್ಟಿದ್ದಾರೆ 2020-21 ಸಾಲಿನ ವಿದ್ಯಾರ್ಥಿಗಳ ಭವಿಷ್ಯ. ಕೋವಿಡ್ ಪೀಡಿತ ಶೂನ್ಯ ವರ್ಷದಲ್ಲೇ ನೂತನ ಶಿಕ್ಷಣ ನೀತಿಯ ಅನಾವರಣ ಆಗಿದೆ. ಈಗಾಗಲೇ ಸರ್ಕಾರ ಕೂಡ ಇಂತಹ ಟೈಮಲ್ಲಿ ಈ ನಿರ್ಧಾರವನ್ನು ತೆಗೆದುಕೊಳ್ಳೇಬೇಕಾಗಿದೆ. ಯಾಕಂದ್ರೆ ಸದ್ಯಕ್ಕೆ ಇಡೀ ದೇಶದ ಪರಿಸ್ಥಿತಿ ಆ ರೀತಿ ಇದೆ. ಕೊರೋನಾ 2ನೇ ಅಲೆಗೆ ಇಡೀ ದೇಶದ ಜನ ನಲುಗಿ ಹೋಗಿದ್ದಾರೆ. ಎಲ್ಲೋ ಇತ್ತೀಚಿನ ದಿನಗಳಲ್ಲಿ ಲಾಕ್ಡೌನ್ ಎಲ್ಲ ಜಾರಿ ಮಾಡಾದ್ಮೇಲೆ ಸ್ವಲ್ಪ ಮಟ್ಟಿಗೆ ಕೇಸಸ್ ಕಡಿಮೆ ಆಗ್ತಾ ಬರ್ತಾ ಇದೆ. ಆದರೆ ಈಗಾಗಲೇ ಇನ್ನೂ 3ನೇ ಅಲೆಯ ಬಗ್ಗೆ ತಜ್ಞರು ಎಚ್ಚರಿಕೆ ಕೊಟ್ಟಿದ್ದಾರೆ. ಅದು ಮಕ್ಕಳ ಮೇಲೆ ಬಹಳಷ್ಟು ಪ್ರಭಾವ ಬೀರುತ್ತೆ ಅಂತ. ಈ ಎಲ್ಲ ಕಾರಣವನ್ನು ಮುಂದಿಟ್ಕೊಂಡು ಸರ್ಕಾರ ಏನೋ ಸೆಕೆಂಡ್ PUC ಎಕ್ಸಾಮನ್ನು ಕ್ಯಾನ್ಸಲ್ ಮಾಡಿ ಎಲ್ಲ ವಿದ್ಯಾರ್ಥಿಗಳು ಪಾಸ್ ಅಂತ ಈಗಾಗಲೇ ಘೋಷಣೆ ಕೂಡ ಮಾಡಿದ್ದಾರೆ. ಆದರೆ ವಿದ್ಯಾರ್ಥಿಗಳ ಮೇಲೆ ಇದು ಯಾವ ರೀತಿ ಎಫೆಕ್ಟ್ ಆಗಬಹುದು? ಡಿಗ್ರಿ ಕಾಲೇಜುಗಳು ಯಾವ ರೀತಿ ನಿಭಾಯಿಸಬಹುದು? ಅವರ ಮುಂದಿರುವಂತಹ ಸವಾಲುಗಳೇನು? ಇದೆಲ್ಲದರ ಬಗ್ಗೆ ಚರ್ಚೆ ಮಾಡೋದಕ್ಕೆ ಗಣ್ಯರು ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಜಾಯ್ನ್ ಆಗಿದ್ದಾರೆ. ಅವ್ರನ್ನ ಮೊದಲಿಗೆ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಡಾಕ್ಟರ್ ಎನ್ ಪ್ರಭುದೇವ್ ಸರ್, ಇವರು ವಿಶ್ರಾಂತ ಕುಲಪತಿಗಳು, ಬೆಂಗಳೂರು ವಿಶ್ವವಿದ್ಯಾಲಯ, ಹಾಗೆ ಹೆಸರಾಂತ ಹಾರ್ಟ್ ಸರ್ಜನ್ ಕೂಡ ಹೌದು. ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಇನ್ನು ಗೂಗಲ್ ಮೀಟಿಂದ ಜಾಯ್ನ್ ಆಗ್ತಾ ಇದ್ದಾರೆ ಡಾಕ್ಟರ್ H ಪ್ರಕಾಶ್ ಅವರು. ಇವರು ಸರ್ಕಾರಿ ಕಾಲೇಜು ಅಧ್ಯಾಪಕರ ಸಂಘದ ಮಾಜಿ ಅಧ್ಯಕ್ಷರಾಗಿದ್ದಾರೆ, ಕಾಮರ್ಸ್ ವಿಭಾಗದ ಮುಖ್ಯಸ್ಥರು ಕೂಡ. ಅದರ ಜೊತೆಗೆ ಮಹಾರಾಣಿ ಕ್ಲಸ್ಟರ್ ವಿಶ್ವವಿದ್ಯಾಲಯ ಬೆಂಗಳೂರು, ಅವರನ್ನು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಪ್ರಕಾಶ್ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಮೇಡಮ್. ಥ್ಯಾಂಕ್ ಯು ವೆರಿ ಮಚ್. ಓಕೆ, ಇನ್ನು ನಮ್ಮ ಹಿರಿಯ ಸಲಹಾ ಸಂಪಾದಕರಾದ ರವೀಂದ್ರ ರೇಷ್ಮೆ ಅವರದು ಈಗಾಗಲೇ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಎಸ್ ಸರ್, ನಿಮ್ಮ ಜೊತೆ ಮಾತಾಡ್ತೀನಿ. ಫಸ್ಟು ಪ್ರಕಾಶ್ ಅವ್ರನ್ನ ಮಾತಾಡ್ಸೋಣ. ಎಸ್ ಈಗಾಗಲೇ ಮತ್ತೊಬ್ಬರು ಗೂಗಲ್ ಮೀಟಲ್ಲಿ ಜಾಯ್ನ್ ಆಗಿದ್ದಾರೆ ಸರ್, ಡಾಕ್ಟರ್ ಜೆ ಶ್ರೀನಿವಾಸ್ ಮೂರ್ತಿ ಅವರು. ಇವರು ನಿವೃತ್ತ ಪ್ರಾಂಶುಪಾಲರು, MES ಪದವಿ ಕಾಲೇಜು ಹಾಗೆ ಸಂಸ್ಕೃತ ವಿದ್ವಾಂಸರು. ಇವ್ರನ್ನೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಓಕೆ ಪೂರ್ಣಿಮಾ, ಡಾಕ್ಟರ್ ಪ್ರಕಾಶ್ ಅವ್ರು ಮಾತಾಡೋಕ್ಕಿಂತ ಮುಂಚೆ ಒಂದು ವಿಷಾದ ಸಂಗತಿ ಹೇಳಲೇಬೇಕು. ಖಂಡಿತ ಸರ್. ಅವರು ಕೆಲಸ ಮಾಡ್ತಿರೋ ಮಹಾರಾಣಿ ಕ್ಲಸ್ಟರ್ ವಿಶ್ವವಿದ್ಯಾಲಯ ಅದು ಇದೇ ವರ್ಷವೇ ವಿದ್ಯುಕ್ತವಾಗಿ ಆರಂಭವಾಗಬೇಕಾಗಿತ್ತು. ಇದೇ ಶೈಕ್ಷಣಿಕ ವರ್ಷದಲ್ಲಿ 2020-21 ಶೈಕ್ಷಣಿಕ ವರ್ಷದಲ್ಲಿ
ಯಾಕೋ ಆರಂಭದಲ್ಲಿ ಅಪಶಕುನ ಥರ ಮಹಾರಾಣಿ ಕ್ಲಸ್ಟರ್ ವಿಶ್ವವಿದ್ಯಾಲಯದ ಶೈಕ್ಷಣಿಕ ವರ್ಷ ಅಧಿಕೃತವಾಗಿ ಪ್ರಾರಂಭವಾಗಲೇ ಇಲ್ಲ. ಆದರೆ ಅವರೆಲ್ಲ ಇಡೀ ದೇಶದಲ್ಲೇ ರಾಜ್ಯದಲ್ಲಂತೂ ಪ್ರಪ್ರಥಮ ಪ್ರಯೋಗ ಇದು. ರೂಸಾ ವಿಶ್ವವಿದ್ಯಾಲಯಗಳು ಅಂದರೆ ಇದುವರೆಗೂ ಕಾಲೇಜುಗಳಾಗಿದ್ದ ಸಂಸ್ಥೆಗಳನ್ನು ವಿಶ್ವವಿದ್ಯಾಲಯ ಮೇಲ್ದರ್ಜೆಗೇರಿಸಿದ್ದಾರೆ. ಮಹಾರಾಣಿ ಕ್ಲಸ್ಟರ್ ಯೂನಿವರ್ಸಿಟಿ ರಾಜ್ಯದ ಪ್ರಪ್ರಥಮ ಮಹಿಳಾ ಯೂನಿಟಿ ಯೂನಿವರ್ಸಿಟಿ. ಓಕೆ, ಪ್ರಕಾಶ್ ಅವರೇ, ತಾವೇನು ಇಷ್ಟು ವರ್ಷ ನೀವು ಕಾಲೇಜು ಅಧ್ಯಾಪಕರಾಗಿದ್ರಿ, ಇದೀಗ ವಿಶ್ವವಿದ್ಯಾಲಯದ ಪ್ರೊಫೆಸರ್ಗಳಾಗ್ತಾ ಇದ್ರಿ, ಅದ್ಯಾಕೋ ಮುಹೂರ್ತನೇ ಬರ್ತಾ ಇಲ್ಲ ಅಂತ ಕಾಣುತ್ತೆ ಕೋವಿಡ್ನಿಂದಾಗಿ. ತಾವೇನಂತೀರಾ? ತಮಗೆ ಗೊತ್ತಿರೋ ಹಾಗೆ ತಾವು ಮಹಾರಾಣಿ ಕ್ಲಸ್ಟರ್ ವಿಶ್ವವಿದ್ಯಾಲಯದ ಮೊದಲ ವಿಶೇಷಾಧಿಕಾರಿಯಾಗಿ ಕಾರ್ಯಭಾರವನ್ನ ತಮ್ಮ ಜವಾಬ್ದಾರಿಯಾಗಿ ತೆಗೆದುಕೊಂಡು ಆಲ್ಮೋಸ್ಟ್ 1 year ನೀವು ನಿಭಾಯಿಸಿದ್ರಿ. ಅದನ್ನ ಸರ್ಕಾರದ ವತಿಯಿಂದ ಬೇಕಾದಂತಹ ಎಲ್ಲ ಸವಲತ್ತುಗಳು ಆ ಸಮಯದಲ್ಲಿ ಸಿಗ್ಲಿಲ್ಲ, ಮತ್ತೆ ಬೇರೆ ಬೇರೆ ರೀತಿಯಾದಂತಹ ಫೆಸಿಲಿಟೀಸು ಸಿಗದೇ ಇದ್ದ ತಮ್ಮ ಅವಧಿಯಲ್ಲೂ ಸಹ ಅದು ಕುಂಠಿತವಾಗಿ ನಡೀತು. ಮತ್ತೊಬ್ರು ಬಂದ್ರು, ತಮಗೆಲ್ಲ ಗೊತ್ತಿರ್ಬೋದು, ಡಾಕ್ಟರ್ MS ಶಂಕರ್ ರೆಡ್ಡಿ ಅಂತ. ಅವ್ರ ಕಾಲದಲ್ಲೂ ಸಹ ಅದಾಗ್ಲಿಲ್ಲ. ಈಗ ಪೂರ್ಣಕಾಲಿಕ ವೈಸ್ ಚಾನ್ಸಲರ್ನ ನಮ್ಮ ಡಾಕ್ಟರ್ ಗೋಮತಿ ದೇವಿಯವ್ರನ್ನ ಅಪಾಯಿಂಟ್ ಮಾಡಿದ್ದಾರೆ. ಏನೋ ನೀವು ಹೇಳೋ ಹಾಗೆ ಟೇಕ್ ಆಫ್ ಪ್ರಾಬ್ಲಮ್ಮು ಆಗ್ತಾ ಇದೆ. ಅದೇ ಸಮಯಕ್ಕೆ ನಮ್ಗೆ ಏನು ಕೋವಿಡ್ ಪಾಂಡಮಿಕ್ ಬಂದು ನಮ್ಮ ವಿದ್ಯಾರ್ಥಿಗಳಿಗೆ ನಾವು ಇಡೀ ನಮ್ಮ ಈ ಜನರೇಷನ್ ಏನಿದೆ, ನಾವು ನೀವೆಲ್ಲ ನೋಡ್ತಾ ಇದೀವಿ, ಈ ಜನರೇಷನ್ 2 ಬಹಳ ಇಂಪಾರ್ಟೆಂಟ್ ವಿಚಾರವನ್ನ ಗಮನದಲ್ಲಿ ಇಟ್ಕೋಬೇಕು. ಒಂದು, ನ್ಯೂ ಮಿಲೇನಿಯಂ ಅನ್ನ ನೋಡಿದ್ವಿ. ಅಟ್ ದಿ ಸೇಮ್ ಟೈಮ್ ಯಾರು ನಿರೀಕ್ಷಿಸಲಾರದಂತಹ ಪಾಂಡಮಿಕ್ ನಮ್ಮನ್ನ ಬಂದು ಕಾಡಿಸ್ತಾ ಇದೆ. ಈ ಒಂದು ಸಮಸ್ಯೆಯಿಂದ ಹೇಗೆ ಹೊರಗಡೆ ಬರಬೇಕು, ನಮ್ಮ ವಿದ್ಯಾರ್ಥಿನಿಯರಿಗಂತೂ ತುಂಬಾನೇ ಕಷ್ಟ. ನಿಮ್ಗೆ ಗೊತ್ತಿರ್ಬೋದು, ಸುಮಾರು 8,000 ವಿದ್ಯಾರ್ಥಿನಿಯರು ಒಂದು 6-7 ಎಕರೆ ಪ್ರದೇಶದಲ್ಲಿ ತಮ್ಮ ವ್ಯಾಸಂಗವನ್ನ ಮುಂದುವರಿಸ್ತಾ ಇದ್ದಾರೆ. ಅವರು ಈ ದೇಶದಲ್ಲಿ ಹುಟ್ಟಿ, ಬಡತನದಲ್ಲಿ ಹುಟ್ಟಿ, ಬಡವರಾಗೇ ಬೆಳೆದು ಒಂದು ಶೈಕ್ಷಣಿಕ ವ್ಯವಸ್ಥೆಯಲ್ಲಿ ಉತ್ತಮ ಶೈಕ್ಷಣಿಕ ಇದನ್ನ ತೆಗೆದುಕೊಂಡು ಈ ದೇಶಕ್ಕೆ ದುಡಿದು ಇಲ್ಲೇ ಸಾಯುವಂತವ್ರು. ಆದ್ರೆ ಬಹಳಷ್ಟು ತಮ್ಗೆಲ್ಲ ಗೊತ್ತಿರೋ ಹಾಗೆ ಈ IITಗಳು IIMಗಳಲ್ಲಿ ಸಾವಿರಾರು ಕೋಟಿ ಖರ್ಚು ಮಾಡ್ತೀವಿ ಉನ್ನತ ಶಿಕ್ಷಣ ಇದ್ರ ಮೇಲೆ. ಅಲ್ಲಿ 60-70% ವಿದ್ಯಾರ್ಥಿಗಳು ಏನು ಇಲ್ಲಿ ನಮ್ಮ IITನಲ್ಲಿ IIMಗಳಲ್ಲಿ IIScನಲ್ಲಿ ಓದ್ತಾರೆ, ಅವರು ಈ ದೇಶ ಬಿಟ್ಟು ಬೇರೆ ಕಡೆ ಓಡೋಗ್ಬಿಡ್ತಾರೆ. ಅದ್ರ ಜೊತೆಗೆ ಫೀಸೇ ಕಟ್ಟಕ್ಕಾಗಲ್ಲ, ಆ ಒಂದು ಮೊಬೈಲ್ ತಗೊಳಕ್ಕಾಗಲ್ಲ, ಒಂದು ಲ್ಯಾಪ್ಟಾಪ್ ತಗೊಳಕ್ಕಾಗಲ್ಲ, ಒಂದು ಕಂಪ್ಯೂಟರ್ ತಗೊಳಕ್ಕಾಗಲ್ಲ. ಇಂಥ ಸಂದರ್ಭದಲ್ಲಿ ಈ ಟೀಚಿಂಗ್ ಲರ್ನಿಂಗ್ ಪ್ರಾಸೆಸ್ ಏನಿದೆ ಅದು ಸಂಪೂರ್ಣವಾಗಿ ಕುಂಠಿತವಾಗಿದೆ. ವಿಶೇಷವಾಗಿ ನಮ್ಮ ಕಾಲೇಜುಗಳಿಗೆ ಬರುವಂತ ವಿದ್ಯಾರ್ಥಿಗಳು, ದೇರ್ ಆಲ್ ಎಕನಾಮಿಕಲಿ ವೀಕರ್ ಸೆಕ್ಷನ್ ಸ್ಟೂಡೆಂಟ್ಸ್. ದೇ ಕೆನಾಟ್ ಅಫೋರ್ಡ್ ಇವನ್ ಫೀಸ್ ಆಫ್ 3,000-4,000 rupees ಫಾರ್ ಕಾಲೇಜಸ್. ಅಂತದ್ರಲ್ಲಿ ಒಂದು ಆಂಡ್ರಾಯ್ಡ್ ಫೋನ್ ಒಂದು 7,000-10,000 ರೂಪಾಯಿ ಕೊಟ್ಟು ತೆಗೆದುಕೊಡುವಂತ ಪರಿಸ್ಥಿತಿನೂ ಮನೆಗಳಲ್ಲಿ ಇರಲ್ಲ. ಅವ್ರ ಪೇರೆಂಟ್ಸು ತುಂಬಾ ಕಷ್ಟ ಪಡ್ತಾ ಇರ್ತಾರೆ. ಅಂತ ಸಂದರ್ಭದಲ್ಲಿ ನಾವು ಆನ್ಲೈನ್ ಕ್ಲಾಸಸ್ ಅನ್ನ ಮಾಡಿಕೊಂಡು ವಿಶ್ವವಿದ್ಯಾಲಯನ ಅತ್ಯಂತ ಉನ್ನತ ಮಟ್ಟಕ್ಕೆ ತೆಗೆದುಕೊಂಡು ಹೋಗುವಂತ ನಮ್ಮ ಉದ್ದೇಶ ಏನಿತ್ತು, ಅದಕ್ಕೆ ನಿಜವಾಗ್ಲೂ ತಣ್ಣೀರು ಎರೆದಂಗಾಗಿದೆ. ನಮ್ಮ ವಿದ್ಯಾರ್ಥಿನಿಯರಿಗಂತೂ ತುಂಬಾನೇ ಸಂಕಟ ಆಗ್ತಿದೆ. ನಾವು ಪ್ರತಿ ದಿವಸ ಆನ್ಲೈನ್ ಕ್ಲಾಸ್ಗಳನ್ನ ಎಲ್ಲಾ ಟೀಚರ್ಸ್ ಮಾಡ್ತಾ ಇದೀವಿ. ಅದರಲ್ಲಿ ಹಾರ್ಡ್ಲಿ 30-40% ಬರ್ತಾರೆ. ಅವರು ಆನ್ ಮಾಡ್ಬಿಟ್ಟು. ಡಾಕ್ಟರ್ ಪ್ರಕಾಶ್, ನಿಮ್ಮ ಮಹಾರಾಣಿ ಕ್ಲಸ್ಟರ್ ಯೂನಿವರ್ಸಿಟಿಯ 3 ಕಾಲೇಜುಗಳಿದ್ವಲ್ಲ, ಹೋಮ್ ಸೈನ್ಸ್ ಕಾಲೇಜು, ಆರ್ಟ್ಸ್ ಕಾಮರ್ಸ್ ಕಾಲೇಜು ಮತ್ತು ಸೈನ್ಸ್ ಕಾಲೇಜು, ಶತಮಾನೋತ್ಸವ ಆಗಿತ್ತಾ ನಿಮ್ದು? ಶತಮಾನೋತ್ಸವ ವರ್ಷ ಆಯ್ತಾ? ಇಲ್ಲ ಸರ್, ಆಗಿಲ್ಲ. ಆಗುತ್ತೆ, ಅದು ಹತ್ರ ಬರ್ತಾ ಇತ್ತು. ಅಂದ್ರೆ ಇದು ಈ ಪ್ಯಾಂಡಮಿಕ್ ಅನ್ನೋದೇ ಒಂದು ಶತಮಾನದ ಸವಾಲು. ಕಳೆದ ಒಂದು 100 ವರ್ಷದಲ್ಲಿ ಯಾವುದೇ ರಾಷ್ಟ್ರದ ಪ್ರಧಾನಮಂತ್ರಿ, ರಾಷ್ಟ್ರಪತಿ, ಸರ್ವಾಧಿಕಾರಿ ಕೂಡ ಇದನ್ನು ಎದುರಿಸಲಿಲ್ಲ. ಯಾರಿಗೂ ಇದರ ಅನುಭವವೇ ಇಲ್ಲ. ಯಾವುದೇ ಒಂದು ಪ್ರೆಸಿಡೆನ್ಸ್ ಇಲ್ಲ, ಪೂರ್ವ ನಿದರ್ಶನ ಇಲ್ಲ, ಸಿದ್ಧ ಮಾದರಿಗಳಿಲ್ಲ, ಸಿದ್ಧ ಪರಿಹಾರಗಳಿಲ್ಲ. ಇಂಥ ಸ್ಥಿತಿಯಲ್ಲಿ ಶಿಕ್ಷಣ ವ್ಯವಸ್ಥೆ ಕೂಡ ಅದೇ ಸವಾಲು ಎದುರಿಸಬೇಕಾಗಿದೆ. ಡಾಕ್ಟರ್ ಪ್ರಭುದೇವ್ ಅವರು ವೈದ್ಯಕೀಯ ಕ್ಷೇತ್ರದಿಂದ ಬಂದಿರೋರು, ಜೊತೆ ನಮ್ಮ ಬೆಂಗಳೂರು ವಿಶ್ವವಿದ್ಯಾಲಯದ ಕುಲಪತಿಗಳು ಕೂಡ ಆಗಿದ್ರು. ಅವರು ಇದನ್ನು ಯಾವ ರೀತಿ ನೋಡ್ತಾರೆ? ನಮಸ್ಕಾರ. ದಿಸ್ ಈಸ್ ಅನ್ ಎಕ್ಸ್ಟ್ರಾರ್ಡಿನರಿ ಸಿಚುವೇಶನ್. ಅದೇ ರವೀಂದ್ರ ರೇಷ್ಮೆ ಅವರು ಹೇಳ್ದಂಗೆ ಇದರ ಪ್ಯಾರಲಲ್ ಹಿಂದೆ ಯಾವುದು ನೋಡಲಿಕ್ಕೆ ಯಾವುದು ನಾವು ರೆಫರೆನ್ಸಿಗೆ ಸಿಗೋದೇ ಇಲ್ಲ. ದಿಸ್ ಎ ವೆರಿ ಎಕ್ಸ್ಟ್ರಾರ್ಡಿನರಿ ಸಿಚುವೇಶನ್. ಪ್ರಪಂಚದಲ್ಲಿ ಸುಮಾರು 1 ಬಿಲಿಯನ್ ಅಂದರೆ 100 ಕೋಟಿ ಮಕ್ಕಳು ಹೊರಗಡೆ ವಿದ್ಯಾಕ್ಷೇತ್ರದಿಂದ ಹೊರಗಡೆ ಉಳಿದಿದ್ದಾರೆ. ಲಾಸ್ಟ್ ಇಯರ್ 2020 ಏಪ್ರಿಲಲ್ಲಿ ಶುರು ಆದಂಥ ಈ ಕ್ಲೋಷರ್ ಆಫ್ ದೀಸ್ ಕಾಲೇಜಸ್, ಸ್ಕೂಲ್ಸ್ ಆ್ಯಂಡ್ ಯೂನಿವರ್ಸಿಟೀಸ್, ಅದು ವಿ ಥಾಟ್ ದಟ್ ಅಟ್ಲೀಸ್ಟ್ 2021ನಲ್ಲಿ ಒಂದು ಉತ್ತಮವಾದ ಬೆಳವಣಿಗೆ ಕಾಣಬಹುದು, ಈ ಒಂದು ಪ್ಯಾಂಡಮಿಕ್ಗೆ ಒಂದು ರಿಲೀಫ್ ಸಿಗಬಹುದು ಅಂತ ಅಂದ್ಕೊಂಡಿದ್ವಿ. ಅದು ಹಾಗೆಯೇ ಸೆಪ್ಟೆಂಬರ್, ಅಕ್ಟೋಬರ್, ನವಂಬರ್ ಹೊತ್ತಿಗೆ ನಮಗೆ ಒಂದು ಕಂಟ್ರೋಲಿಗೆ ಸಿಕ್ಕಿತ್ತು. ಆದರೆ ಏನಾಯಿತು, ಸಡನ್ನಾಗಿ ವೆನ್ ವಿ ವರ್ ವರ್ಚುವಲಿ ಸೆಲೆಬ್ರೇಟಿಂಗ್ ದಿ ವಿಕ್ಟ್ರಿ ಆಫ್ ಓವರ್ ದಿ ಕೊರೋನಾ ವೈರಸ್, ದೇರ್ ವಾಸ್ ಎ ಸೆಕೆಂಡ್ ವೇವ್. ಈ ಮಾರ್ಚ್, ಏಪ್ರಿಲ್ ಮತ್ತೆ ಶುರು ಆಯಿತು. ಈಗ ನಾವು ಈ ಒಂದು ಅಕಾಡೆಮಿಕ್ ಇಯರಲ್ಲಿ ಸ್ಟಾರ್ಟ್ ಮಾಡಬೇಕಾಗಿ ಅಂದ್ಕೊಂಡಿರ್ತಕ್ಕಂಥ ಸ್ಕೂಲ್, ಕಾಲೇಜುಗಳು ಮತ್ತು ಯೂನಿವರ್ಸಿಟಿಗಳು
ಮತ್ತೆ ಒಂದು ವರ್ಷ ಪೋಸ್ಟ್ಪೋನ್ ಆಗ್ತಕ್ಕಂಥ ಒಂದು ಚಾನ್ಸಸ್ ಇದೆ ಅಂತ ನನಗನ್ಸುತ್ತೆ. ಈಗ 2 ಪ್ರಾಬ್ಲಮ್ಸ್ ಇದೆ ಇದರಲ್ಲಿ. ಸರ್ಕಾರ ಒಂದು ಸೆಕೆಂಡ್ PUC ಎಕ್ಸಾಮ್ ಕೂಡ ಕ್ಯಾನ್ಸಲ್ ಮಾಡಿ ಎಲ್ಲರಿಗೂ ಪಾಸ್ ಮಾಡ್ತೀವಿ ಅಂತಕ್ಕಂಥ ಒಂದು ಪಾಲಿಸಿ ಡಿಸಿಷನ್ ತೊಗೊಂಡಿದ್ದಾರೆ. ಬಟ್ ಅದೇ ರೀತಿಯಲ್ಲಿ SSLC ಎಕ್ಸಾಮ್ ಮಾತ್ರ 2 ಪೇಪರ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇದರ ಲಾಜಿಕ್ ನನಗೆ ಅರ್ಥ ಅದ್ರ ಜೊತೆಗೆ ಇನ್ನೊಂದು ಹೇಳಿದ್ದಾರೆ, SSLC ಎಕ್ಸಾಮ್ ಮಾಡ್ತೀವಿ ಆದ್ರೆ ಎಲ್ಲ ವಿದ್ಯಾರ್ಥಿಗಳು ಪಾಸ್ ಅನ್ನೋ ಮಾತನ್ನ ಕೂಡ ಮೆನ್ಷನ್ ಮಾಡಿದ್ದಾರೆ. ಅದರಲ್ಲಿ 2 ಪೇಪರಲ್ಲಿ ಒಂದು ಲ್ಯಾಂಗ್ವೇಜಸ್ ಮತ್ತೆ ಇನ್ನೊಂದು ಮ್ಯಾಥಮೆಟಿಕ್ಸ್, ಸೈನ್ಸ್ ಅಂಡ್ ಸೋಷಿಯಲ್ ಸೈನ್ಸಸ್. ಇದರಲ್ಲಿ ಯಾರಿಗೆ ನಿಮಗೆ ಈ ಒಂದು ಸ್ಟೂಡೆಂಟ್ಸ್ಗೆ ಒಂದು ಸ್ಯಾಟಿಸ್ಫ್ಯಾಕ್ಟರಿ ರಿಸಲ್ಟ್ ಬರದೇ ಇದ್ದರೆ ದೇ ವಿಲ್ ಬಿ ಅಲೌಡ್ ಟು ಟೇಕ್ ಅನ್ ಎಕ್ಸಾಮ್, ಆಫ್ಲೈನ್ ಎಕ್ಸಾಮ್, ವೆನ್ ದ ಸಿಚುವೇಶನ್ ರಿಟರ್ನ್ಸ್ ಟು ನಾರ್ಮಲ್ ಅಂತ ಒಂದು ಮಾಡಿದ್ದಾರೆ. ಈಗೇನಾಗಿದೆ, SSLC ಎಕ್ಸಾಮಿಗೆ 8 ಲಕ್ಷ ಸ್ಟೂಡೆಂಟ್ಸು ಎಕ್ಸಾಮ್ ತಗೋತಾರೆ. ಅಂದರೆ ಇಫ್ ವಿತೌಟ್ ಎನಿ ಫೇಲ್ಯೂರ್, ಯೂಶ್ವಲಿ SSLC ಒಂದು 60-70% ರಿಸಲ್ಟ್ ಬರ್ತಾಯಿತ್ತು, 30-40% ಫೇಲ್ ಆಗ್ತಾಯಿತ್ತು, ಅವರು ಸಪ್ಲಿಮೆಂಟ್ರಿ ಎಕ್ಸಾಮ್ಸ್ ತಗೊಳ್ತಾಯಿದ್ರು. ಅಂದರೆ ಕಾಲೇಜಿಗೆ ಲೋಡ್ ಆಗ್ತಾ PUCಗೆ ಲೋಡ್ ಆಗ್ತಾ ಇದ್ದದ್ದು ಸುಮಾರು 6-7 ಲಕ್ಷ ಸ್ಟೂಡೆಂಟ್ಸು PUCಗೆ ಬರ್ತಾಯಿತ್ತು. ಈ 6-7 ಲಕ್ಷ ಸ್ಟೂಡೆಂಟ್ಸಲ್ಲಿ PUCಯಲ್ಲಿ ಸ್ವಲ್ಪ ಒಂದು 10-15% ಅಥವಾ 30-40% ಫೇಲ್ ಆಗ್ತಾಯಿದ್ರು. ಅನದರ್ 4 lakh ಸ್ಟೂಡೆಂಟ್ಸ್ ಯೂಸ್ ಟು ಗೋ ಟು ದ ಹೈಯರ್ ಎಜುಕೇಷನ್. ಈಗ ಏನಾಗಿದೆ, ಸಡನ್ನಾಗಿ 7 ಲಕ್ಷ ಸ್ಟೂಡೆಂಟ್ಸ್ ಫ್ರಮ್ PUC ದೇ ಆರ್ ಗೋಯಿಂಗ್ ಇನ್ ಟು ಯೂನಿವರ್ಸಿಟಿ ಎಜುಕೇಷನ್. ನೌ ಹೌ ಆರ್ ಯು ಗೋಯಿಂಗ್ ಟು ಅಕಾಮಡೇಟ್ ದೀಸ್ ಎಕ್ಸ್ಟ್ರಾ ಲೋಡ್ ಇನ್ ದ ಯೂನಿವರ್ಸಿಟಿ ಎಕ್ಸಾಮ್? ಹೌದು, ಅದೇ ಈಗ ಪ್ರಶ್ನೆ ಸರ್, ಹೇಗೆ ನಿಭಾಯಿಸ್ತಾರೆ ಡಿಗ್ರಿ ಕಾಲೇಜ್ ಅವರು? ಈಗ ಮುಂಚೆ ಎಲ್ಲ ಹೇಗೆ ಅಂದರೆ ರೇಷ್ಮೆ ಸರ್, 100%ಅಲ್ಲಿ ಒಂದು 60% ಜನ ಪಾಸ್ ಆಗ್ತಾ ಇದ್ರು, ಒಂದು 40% ಜನ ವಿದ್ಯಾರ್ಥಿಗಳು ಫೇಲ್ ಆಗ್ತಾ ಇದ್ರು. ಅವ್ರು ಮತ್ತೆ ಸಪ್ಲಿಮೆಂಟ್ರಿ ಎಕ್ಸಾಮ್ನ ಕಟ್ಕೊಂಡು ಒಂದು 20% ಜನ ಪಾಸ್ ಆಗ್ತಾ ಇದ್ರು. ಆದರೆ ಈಗ 100% ಜನನೂ ವಿದ್ಯಾರ್ಥಿಗಳು ಪಾಸ್ ಅಂತ ಹೇಳಿದಾಗ, ಈಗ BE ಮಾಡೋರ್ನ ಬಿಡಿ, ಅವರು ಬರೀತಾರೆ, MBBS ಮಾಡೋರ್ನ ಬಿಟ್ಟಾಕಿ, ಅದು ಬಿಟ್ಟು BCom ಮಾಡೋರು, BA ಮಾಡೋರು, B.Ed ಮಾಡೋರು, ಹೀಗೆ ಬೇರೆ ಬೇರೆ ಕೋರ್ಸಸ್ಗಳಿದೆ. ಅವ್ರ ಕತೆ ಏನು ಅಂದರೆ, ಅವ್ರ ಕತೆ ಏನು ಅಂತ ಹೇಳೋದಕ್ಕಿಂತ ಡಿಗ್ರಿ ಕಾಲೇಜ್ಗಳು ಯಾವ ರೀತಿ ನಿಭಾಯಿಸಬಹುದು ಅಂತ ಈ ವಿಷಯದಲ್ಲಿ ಯಾರಿಗೂ ಈ ಪ್ರಶ್ನೆಗಳಿಗೆ ಖಚಿತ ಉತ್ತರ ಸಿಗ್ತಾ ಇಲ್ಲ. ನಮ್ಮ ಶೈಕ್ಷಣಿಕ ಆಡಳಿತಗಾರರು, ಶಿಕ್ಷಣ ಮಂತ್ರಿಗಳು, ಸ್ವತಃ UGC ಅಧ್ಯಕ್ಷರು ಕೂಡ ಗೊತ್ತಾಗ್ತಾ ಇಲ್ಲ ಇದನ್ನ ಹೇಗೆ ನಿಭಾಯಿಸಬೇಕು ಅಂತ. ಯಾಕಂದ್ರೆ ಯಾವುದೋ ಒಂದು ತೀರ್ಮಾನ ತಗೊಳ್ತಾರೆ, ಒಂದು ಸಮಯ ನಿಗದಿ ಮಾಡಿಬಿಟ್ಟು ಜುಲೈ 1ಗೆ ನಾವು ಕಾರ್ಯ ಶುರು ಮಾಡಿಬಿಡ್ತೀವಿ ಅಂತ ಹೇಳ್ಬಿಡ್ತಾರೆ. ಜುಲೈ 1ಗೆ ಮತ್ತೆ ಲಾಕ್ಡೌನ್ ಎಕ್ಸ್ಟೆಂಡ್ ಆಗುತ್ತೆ, ಅಥವಾ ಇದಕ್ಕಿಂತ 3ನೇ ಅಲೆ ಬಂದು ಆದರೂ ಅದು ಅಪ್ಪಳಿಸೋಕೆ ಶುರು ಮಾಡಿಬಿಡುತ್ತೆ ಅಂತ ಕಾಣುತ್ತೆ. ಆಮೇಲೆ ಕಾಲೇಜು ವಿಶ್ವವಿದ್ಯಾಲಯಗಳ ಬಾಗಿಲು ತೆರೆದ್ರು ಕೂಡ ಪಾಲಕರ ಆತಂಕ, ತಮ್ಮ ಮಕ್ಕಳನ್ನ ಕಳಿಸ್ಲಿಕ್ಕೆ ಯಾರು ತಯಾರಿಲ್ಲ. ಅದು ಈ 2ನೇ ಅಲೆ ಸಂದರ್ಭದಲ್ಲೇ ಚಿಕ್ಕ ವಯಸ್ಸಿನ ಮಕ್ಕಳಿಗೆ ಮತ್ತು ವಿದ್ಯಾರ್ಥಿಗಳಿಗೆ, ಯುವ ಜನರಿಗೆಲ್ಲ ಅದು ತಗುಲ್ತಾ ಇದೆ. ಹಾಗಾಗಿ ಎಲ್ರಿಗೂ ಭಯ, ಆತಂಕ ಇದೆ. ಸ್ವತಃ ಪ್ರಧಾನಮಂತ್ರಿ ಕೂಡ ಖಚಿತವಾದ ಉತ್ತರ ಇಲ್ಲ. ಅದರಿಂದ ಈ ಸ್ಥಿತಿಯನ್ನು ನಾವು ಗಾಬರಿಗೊಳ್ಳೋದ್ರ ಬದಲು, ಆಯಿತು ನಾವು ಬೇರೆ ಅನ್ಯ ಮಾರ್ಗ ಇಲ್ಲ, ಪರ್ಯಾಯ ದಾರಿ ಇಲ್ಲ, ಇದನ್ನ ಎದುರಿಸಲೇಬೇಕು. ಪ್ರಕೃತಿಯ ನಮ್ಮ ಎದುರಿಗೆ ಒಂದು ಸವಾಲು ತಂದಿಟ್ಟಿದೆ. ಈ ಸವಾಲನ್ನು ನಾವು ಹೊಸ ರೀತಿಯಲ್ಲಿ ಎದುರಿಸಬೇಕು. ನೋಡಿ, ಅಡ್ವರ್ಸಿಟಿ ಇಸ್ ದ ಮದರ್ ಆಫ್ ಇನ್ವೆನ್ಷನ್ ಅಂತ. ಸಂಕಷ್ಟವೇ ಹೊಸ ಸಂಶೋಧನೆಗೆ ಒಂದು ತಾಯಿ. ನಾವು ಹುಡುಕ್ಬೇಕು, ಹೊಸ ದಾರಿಗಳನ್ನ ಹುಡುಕ್ಬೇಕು, ಹೊಸ ಬೋಧನಾ ಪದ್ಧತಿಗಳನ್ನ ನಾವು ಅನುಷ್ಠಾನಗೊಳಿಸಬೇಕು. ಖಂಡಿತ ಸರ್. ಹಾಗಾದ್ರೆ ಏನ್ ಮಾಡಬಹುದು? ಈಗ ಶಿಕ್ಷಣ ಸಂಸ್ಥೆಗಳ ಮುಂದಿರುವಂತಹ ಆಯ್ಕೆಗಳೇನು, ಸರ್ಕಾರ ಯಾವ ರೀತಿ ನಿರ್ಧಾರವನ್ನ ತೆಗೆದುಕೊಳ್ಬಹುದು, ಮುಂದಿನ ಭಾಗದಲ್ಲಿ ಚರ್ಚೆ ಮಾಡ್ತಾ ಹೋಗೋಣ ಸರ್. ಶ್ರೀನಿವಾಸ ಮೂರ್ತಿ ಸರ್, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಸರ್, ಈಗಾಗಲೇ ನಿಮಗೂ ಕೂಡ ಗೊತ್ತಿದೆ, ಸೆಕೆಂಡ್ PUC ಎಲ್ಲರೂ ಕೂಡ ಪಾಸ್ ಅಂತ ಅನೌನ್ಸ್ಮೆಂಟ್ ಕೂಡ ಆಗಿದೆ. ಈಗ ಇದು ಡಿಗ್ರಿ ಕಾಲೇಜುಗಳ ಮೇಲೆ ದೊಡ್ಡ ಮಟ್ಟದ ಹೊರೆ ಸರ್. ಯಾವ ರೀತಿ ನಿಭಾಯಿಸಬಹುದು ಅಂತ ಇದನ್ನ, ಅಂದ್ರೆ ಶಿಕ್ಷಣ ವ್ಯವಸ್ಥೆ ಮುಂದಿನ ದಿನಗಳಲ್ಲಿ ಏನಾಗಬಹುದು? ಅಲ್ಲ, ಏನಾಗಬಹುದು ಅಂತ ಅನ್ನೋದಕ್ಕಿಂತ ಏನಾಗಬೇಕು ಅಂತ, ಏನಾಗಬಹುದು ಅಂತ ಅನ್ನೋದು ಸುಮ್ಮನೆ ಊಹೆ ಅಲ್ಲ. ಇವಾಗ ಆನ್ಲೈನ್ ಕ್ಲಾಸ್ಗಳು ನಡೆದ ಮೇಲೆ ಆನ್ಲೈನ್ ಪರೀಕ್ಷೆ ಯಾಕಾಗಬಾರ್ದು? ಹಿಂದೆ ನಾವು ಏನೇನನ್ನೂ ಕಂಡಿರ್ಲಿಲ್ಲ, ಅದನ್ನೆಲ್ಲ ಇವಾಗ ಅನುಭವಿಸ್ತಾ ಇದ್ದೀವಿ, ಅದಕ್ಕೆ ಪ್ರತಿಕ್ರಿಯಿಸ್ತಾ ಇದ್ದೀವಿ. ಈಗ ಒಂದು 10 ವರ್ಷದ ಹಿಂದೆನೆ, ಇವಾಗ ಡಾಕ್ಟ್ರು ಅಲ್ಲೇ ಇದ್ದಾರೆ, ನಮ್ಮ ವೈಸ್ ಚಾನ್ಸಲರ್ ಆಗಿದ್ದಂತಹ ಪ್ರಭುದೇವ್ ಅವರು. ಹಿಂದೆ ಒಬ್ಬ ರೋಗಿ ಇದ್ದಾನೆ ಅಂದ್ರೆ ಆ ರೋಗಿಯ ಪರೀಕ್ಷೆ ಮಾಡ್ಬೇಕಾದ್ರೆ ರೋಗಿಯನ್ನೇ ಕರ್ಕೊಂಡು ಹೋಗ್ಬೇಕಾಗಿತ್ತು. ಹೌದು. ಇವತ್ತು ಹಾಗೇನ್ ಮಾಡ್ತಾ ಇಲ್ವಲ್ಲ, ಆನ್ಲೈನ್ ಡಾಕ್ಟರ್ ಕನ್ಸಲ್ಟೇಷನ್ ಕೂಡ ಇಟ್ ಈಸ್ ಅವೈಲಬಲ್. ಒಬ್ಬ ರೋಗಿಯನ್ನೇ ಹಾಗೆ ಪರೀಕ್ಷೆ ಮಾಡಬಹುದಾದ್ರೆ ಆನ್ಲೈನ್ ನಲ್ಲಿ ಒಬ್ಬ ವಿದ್ಯಾರ್ಥಿಯನ್ನ ಪರೀಕ್ಷೆ ಮಾಡೋದಕ್ಕಾಗಿರೋದಿಲ್ವೇ? ಖಂಡಿತ ಆಗಿರುತ್ತೆ. ಮತ್ತೆ ಇದು ಅನೇಕ ಕಡೆಗಳಲ್ಲಿ ಈಗಾಗಲೇ ಜಾರಿಗೆ ತಗೊಂಡ್ ಬಂದಿದ್ದಾರೆ. ನೀವು TOEFL, GRT ಇಂಥ ಪ್ರಪಂಚದಾದ್ಯಂತ ನಡೆಯುವ ಪರೀಕ್ಷೆಗಳನ್ನ ಅಲ್ಲೆಲ್ಲೋ ಹೋಗಿ ಕೂತ್ಕೊಂಡು ಬರಿಬೇಕಾದಿಲ್ಲ.
ಮನೆಯಿಂದಲೇ ಪರೀಕ್ಷೆಗಳನ್ನ ನಮ್ಗೆ ಬೇಕಾದಂತಹ ಟೈಮ್ ಸ್ಲಾಟ್ ತಗೊಂಡು ಮಾಡೋದಕ್ಕೆ ಸಾಧ್ಯ ಇದೆ. ಈ 1 ವರ್ಷದಲ್ಲಿ ನಾವು ಇಂತಹ ಪರೀಕ್ಷೆಗಳನ್ನ ಎದುರಿಸುವ ಆನ್ಲೈನ್ ಕ್ಲಾಸ್ಗಳನ್ನ ಮಾಡಿ ಅಂತ ಹೇಳಿದಾಗ್ಲೇನೆ ಆನ್ಲೈನ್ ಪರೀಕ್ಷೆಗೂ ನಾವು ಸಿದ್ಧತೆಯನ್ನ ನಡೆಸಬೇಕಾಗಿತ್ತು. ಈಗ್ಲಾದ್ರೂ ನಡೆಸಬೇಕು. ಆದ್ರೆ ಶ್ರೀನಿವಾಸ ಮೂರ್ತಿ ಅವರೇ, ಮಾತನ್ನು ಹೇಳಿದ್ರು. ಶ್ರೀನಿವಾಸ ಮೂರ್ತಿ ಅವರೇ, ಒಂದ್ ನಿಮಿಷ ಅಲ್ಲ ತಾವು ಒಂದ್ ನಿಮಿಷ, ಪ್ರಕಾಶ್ ಅವ್ರು ಹೇಳಿದ ಮಾತುಗೂ ನಾನು ಉತ್ತರ ಕೊಟ್ಬಿಡ್ತೀನಿ. ಅವ್ರು ಹೇಳಿದ್ರು ಒಂದು ಫೋನ್ ತಗೊಳ್ಳೋದು, ಆನ್ಲೈನ್ ನಲ್ಲಿ ಪಾಠ ಮಾಡಿಸ್ಕೊಳ್ಳೋದು ಬಹಳ ಕಷ್ಟ ಆಗುತ್ತೆ ಬಡ ಮಕ್ಕಳಿಗೆ ಅಂತ. ಆ ಕಾಲೇಜಿಗೆ ಹೋಗಿ, ಬೇರೆ ಊರಿನಿಂದ ಕಾಲೇಜಿಗೆ ಹೋಗಿ ಹಾಸ್ಟೆಲ್ ನಲ್ಲಿ ಇದ್ಕೊಂಡು ಇಂಥದ್ದೆಲ್ಲ ಮಾಡೋದಕ್ಕಿಂತಲೂ ಕೂಡ ಇದು ಕಡಿಮೆ ಖರ್ಚಿನಲ್ಲಾಗಿರುತ್ತೆ. ಅಂಥದ್ದಕ್ಕೆ ಬೇಕಾದ ಸಬ್ಸಿಡಿಗಳನ್ನು ಕೊಡೋದು ಅಥವಾ ಲ್ಯಾಪ್ಟಾಪ್ ಗಳನ್ನ ಹಂಚಿದ ಹಾಗೆ ಇವಾಗ ಮೊಬೈಲ್ ಗಳನ್ನು ಹಂಚಬೇಕಾಗುತ್ತೆ, ಇಂಟರ್ನೆಟ್ಗೆ ಸೌಲಭ್ಯಗಳನ್ನು ಕಲ್ಪಿಸಿಕೊಡ್ಬೇಕಾಗುತ್ತೆ. ಅಂದ್ರೆ ಆಲ್ಟರ್ನೇಟ್ ಏನಿದ್ದಾವೆ ಅದಕ್ಕೆ ಬೇಕಾದ ವ್ಯವಸ್ಥೆಗಳನ್ನ ನಾವು ಮಾಡ್ಕೋಬೇಕು. ಹಾಗಿಲ್ದಿರ ಈ ವ್ಯವಸ್ಥೆ ಇದೆ ಇದಕ್ಕೆ ನಾವು ಹೊಂದ್ಕೋಬೇಕು ಅಂತ ಅನ್ನೋದು ಬೇಕಾಗಿಲ್ಲ. ಅದರಿಂದ ನಾವು ಈಗ ತಾನೇ ರೇಷ್ಮೆ ಅವ್ರು ಹೇಳಿದ್ರಲ್ಲ, ಇದು ಆ ನೆಸೆಸಿಟಿ ಅಂತ ಅನ್ನೋದು ಏನಿದೆ ಅದು ಹೊಸದನ್ನ ಹುಟ್ಟಾಕತ್ತೆ. ಖಂಡಿತವಾಗ್ಲು ಈಗ ಹೊಸದನ್ನ ನಾವು ನೋಡ್ಬೇಕಾಗಿದೆ. ಅದರಿಂದ ಪರೀಕ್ಷೆ ಅನ್ನೋದು ಪಾಠ ಪ್ರವಚನಕ್ಕಿಂತಲೂ ಮಿಗಿಲಾದದ್ದು ಅನ್ನೋ ಕಲ್ಪನೆ ಇತ್ತಲ್ಲ, ಅದು ಹೋಗ್ಬೇಕು. ಎಕ್ಸಾಕ್ಟ್ಲಿ, ಈಗ ಅದು ಹೋಗ್ತಾ ಇದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಅಲ್ಲ ಹೌದು ಸರ್, ಟೀಚಿಂಗ್ ಹ್ಯಾಸ್ ನೋ ಸ್ಯಾಂಕ್ಟಿಟಿ, ಎಕ್ಸಾಮ್ಸ್ ಕ್ಯಾನಾಟ್ ಹ್ಯಾವ್ ಸ್ಯಾಂಕ್ಟಿಟಿ. ಶ್ರೀನಿವಾಸ ಮೂರ್ತಿ, ಬಹುಶಃ ಈ ಸಂಕಷ್ಟದಿಂದಾಗಿನೇ ಇವತ್ತಿನ ಈ ಸಂಕಟ ಸ್ಥಿತಿಯಲ್ಲೇ ಒಂದು ಹೊಸ ಮನೋಭೂಮಿಕೆ ಬೆಳೆಯುತ್ತೆ ಅಂತ ಕಾಣುತ್ತೆ. ಈ ಪರೀಕ್ಷಾ ಕೇಂದ್ರಿತ ಶಿಕ್ಷಣ ವ್ಯವಸ್ಥೆ ಏನಿತ್ತಲ್ಲ ಅದು ಹೆಚ್ಚು ಅರ್ಥಪೂರ್ಣವಾಗಲಿಕ್ಕೆ, ಆಮೇಲೆ ತರಗತಿಯ ಕಲಿಕೆ ಬೋಧನೆಗಿಂತ ಬರೀ ಪರೀಕ್ಷಾ ಎಕ್ಸಾಮ್ ಓರಿಯೆಂಟೆಡ್ ವ್ಯವಸ್ಥೆ ಇತ್ತು. ಹೌದು, ಅದನ್ನ ಈಗ ಬದಲಿಸಿಕೊಳ್ಬೇಕಾದ ಅನಿವಾರ್ಯತೆಯನ್ನು ಇವತ್ತು ಪ್ರಕೃತಿನೇ ಸೃಷ್ಟಿ ಮಾಡಿದೆ ಅಂತ ಕಾಣುತ್ತೆ. ಹೌದು, 100 ವರ್ಷಗಳ ಹಿಂದ ನಾವು ಲೈಬ್ರರಿಗೆ ಹೋಗ್ಬೇಕು, ಅದೇ ಬಹಳ ಲೈಬ್ರರಿ ದೇಗುಲ ಅಂತ ನಿಜ. ಆದ್ರೆ ಇವತ್ತು ಲೈಬ್ರರಿ ಕೂಡ ಒಂದು ಮೊಬೈಲ್ ನಲ್ಲಿದೆ. ನಾನು ಲೈಬ್ರರಿಗೆ ಹೋಗಿ ಕೂತ್ಕೊಂಡು ಓದ್ಬೇಕಾಗಿಲ್ಲ, ಇಡೀ ಲೈಬ್ರರಿನೇ ನನ್ನ ಅಂಗೈಗೆ ಬಂದಿದೆ ಅಲ್ವೇ. ನಾನು ಪುಸ್ತಕಗಳನ್ನ ಬೇರೆ ಬೇರೆ ಲೈಬ್ರರಿ ಯಾವುದೋ ಭಾಗದನ್ನೆಲ್ಲ ನಾನು ಇಲ್ಲಿ ಆಕ್ಸೆಸ್ ಮಾಡಬಹುದಾಗಿರುತ್ತೆ. ಮತ್ತೆ ನಾವು ಆ ಪರೀಕ್ಷೆನಲ್ಲಿ ಮೇಷ್ಟ್ರುಗಳ ಬಗ್ಗೆ ಅಪನಂಬಿಕೆ, ವಿದ್ಯಾರ್ಥಿಗಳ ಬಗ್ಗೆ ಅಪನಂಬಿಕೆ, ಅಲ್ಲಿ ಯಾರೋ ಇನ್ನೊಬ್ರು ನೋಡ್ಬಿಡ್ತಾರೆ ಅಂತ. ಎಲ್ರು ಅವ್ರವ್ರ ಮನೆಯಲ್ಲಿ ಇದ್ದಾಗ ಯಾರನ್ನ ನೋಡ್ತಾರೆ? ನಿಮ್ ಸ್ಕ್ವಾಡು ಮತ್ತೊಂದು ಇದು ಯಾವುದೋ ಒಂದು ದೊಡ್ಡದು ಒಂದು ಕಟ್ಕೊಂಡ್ಬಿಟ್ಟಿದ್ವಲ್ಲ ವ್ಯವಸ್ಥೆ, ಅದು ಉದುರು ಹೋಗ್ತಾ ಇದೆ. ಅದು ಬಹಳ ಒಳ್ಳೇದು, ಉದುರು ಹೋಗ್ಲಿ. ಯಾಕೆಂದ್ರೆ ಅದ್ರ ಹಿಂದೆ ಇದ್ದ ಅನೇಕ ಕೆಲವು ತಪ್ಪು ಕಲ್ಪನೆಗಳು ಕೂಡ ಹೋಗ್ಬೇಕು. ವಿದ್ಯಾರ್ಥಿಯನ್ನ ಅವನ ಯೋಚನೆ ಮಾಡೋ ಶಕ್ತಿ, ಇಫ್ ಹಿ ಹ್ಯಾಸ್ ದಿ ಎಬಿಲಿಟಿ ಟು ಆಕ್ಸೆಸ್ ಇನ್ಫಾರ್ಮೇಶನ್ ಅಂಡ್ ಗಿವ್ ಯು ದಿ ಇನ್ಫಾರ್ಮೇಶನ್, ಮಾಡ್ಲಿ, ತಪ್ಪೇನು? ಅಷ್ಟರ ಮಟ್ಟಿಗೆ ಅವನು ಸ್ಮಾರ್ಟ್ ಅಂತ ಅನ್ನೋದು ಗೊತ್ತಾಗಿರುತ್ತೆ. ಆದ್ರೆ ಇಲ್ಲಿ ಸಮಾನತೆ, ಸಮಾನ ಸ್ಪರ್ಧೆ ಮತ್ತು ಸಮಾನ ಅವಕಾಶಗಳ ಪ್ರಶ್ನೆ ಬಂದಾಗ ಇನ್ನೂ ಗ್ರಾಮೀಣ ಕರ್ನಾಟಕದ ಡಿಜಿಟಲೀಕರಣ ಪೂರ್ಣಗೊಂಡಿಲ್ಲ. ಶ್ರೀನಿವಾಸ ಮೂರ್ತಿ ಅವರೇ, ಇಂಟರ್ನೆಟ್ ನಾನೊಂದು ಕುಗ್ರಾಮದಲ್ಲಿ ಕೂತ್ಕೊಂಡು ಮಾತನಾಡ್ತಾ ಇದ್ದೀನಿ. ನಾನು ಈಗ ಬೆಂಗಳೂರಿನಿಂದ 75 ಕಿಲೋಮೀಟರ್ ದೂರದಲ್ಲಿರುವಂತಹ ಹಂಚಿಹಳ್ಳಿ ಅನ್ನೋ ಒಂದು ಗ್ರಾಮದಲ್ಲಿ ಕೂತ್ಕೊಂಡು ಮಾತನಾಡ್ತಾ ಇದ್ದೀನಿ. ಇಲ್ಲಿಗೆ ನಾನು ಒಂದ್ ಸ್ವಲ್ಪ ಹೊರಗಡೆ ಬಂತು ಅಂತಂದ್ರೆ ಇಂಟರ್ನೆಟ್ ಆಕ್ಸೆಸಿಬಿಲಿಟಿ ಇದೆ. ಅಲ್ಲ ಆ ತರ ಎಲ್ಲ ನೋಡ್ತಾ ಇದ್ದೀರಿ ನನ್ನನ್ನ. ಅಲ್ಲ, ಇಂಟರ್ನೆಟ್ ಅದರಿಂದ ಇಲ್ಲಿ ಎಷ್ಟೋ ಜನ ಮಕ್ಕಳು, ಬೇಕಾದಷ್ಟು ಜನ ನನ್ನ ಸುತ್ತಮುತ್ತಲು ಇಲ್ಲಿ ಕೆಲ್ಸಕ್ಕೆ ಬರುವಂತವ್ರು ಮಕ್ಕಳು, ಅವರೆಲ್ಲ ಕೂಡ ಆನ್ಲೈನ್ ಕ್ಲಾಸ್ಗಳನ್ನ ತಗೋತಾ ಇದ್ದಾರೆ. ಆನ್ಲೈನ್ ಕ್ಲಾಸ್ಗಳನ್ನ ತಗೊಳ್ಳೋದಕ್ಕಾಗೋದಾದ್ರೆ ಆನ್ಲೈನ್ ಪರೀಕ್ಷೆ ಬರೆಯೋದ್ರಲ್ಲಿ ಏನ್ ಕಷ್ಟ ಇರುತ್ತೆ? ಪ್ರಭುದೇವ್ ಸರ್, ಖಂಡಿತವಾಗಿಯೂ ಕಷ್ಟ. ಮತ್ತೆ ಆ ಪರೀಕ್ಷೆ ಮಾಡೋ ವಿಧಾನಗಳು ಬೇರೆ ಬೇರೆ ಆಗಿರೋಕ್ ಸಾಧ್ಯ. It's always said a ಅಂದ್ರೆ crisis. ಅದು ಮೌಖಿಕವಾದ ಈ ತರಹದ ಮಾತುಕತೆಗಳಿಂದ ಪರೀಕ್ಷೆ ಆಗಿರಬಹುದು. So it's always said that a crisis brings into focus what should have been done 5 years back ಅಂತ. ಅಂದ್ರೆ ನಾವು ಆನ್ಲೈನ್ ಎಜುಕೇಶನ್ ಅಂತ ಏನು ಈಗ ಮಾತಾಡ್ತಾ ಇದೀವಿ, ದಿಸ್ ವಿ ಶುಡ್ ಹ್ಯಾವ್ ಇಂಟ್ರೊಡ್ಯೂಸ್ಡ್ ಇಟ್ 5 years ಬ್ಯಾಕ್. ಬಟ್ ಆಯ್ತು, ಈಗ ಒಂದು ಪರಿಸ್ಥಿತಿಯ ವಿಕೋಪದಿಂದಾಗಿ ನಾವು ಈಗ ಆನ್ಲೈನ್ ಎಜುಕೇಶನ್. ನಾವು ಇವಾಗ ಗೂಗಲ್ ಮೀಟ್ ನಲ್ಲಿ ಮಾತನಾಡ್ತಾ ಇದ್ದೀವಿ. ಗೂಗಲ್ ಮೀಟ್ ಬಂದು ಎಷ್ಟು ವರ್ಷ ಆಯ್ತು ಸರ್? No, that is one of the inventions. ಆಗಿದ್ದು ಇತ್ತೀಚೆಗಲ್ವಾ? ನಮ್ಮ ಇಂಡಿಯಾದಲ್ಲಿ ಇಟ್ ಇಸ್ ಒನ್ ಆಫ್ ದ ಇನ್ವೆನ್ಷನ್ಸ್ ಆಫ್ ಕೋವಿಡ್-19. ಅದರಿಂದಾಗಿ ಝೂಮ್ ಮೀಟಿಂಗ್ಸು, ಗೂಗಲ್ ಮೀಟ್ಸು, ಸೆಮಿನಾರ್ಸ್ ಆರ್ ರಿಪ್ಲೇಸ್ಡ್ ಬೈ ವೆಬಿನಾರ್ಸ್. ಎಸ್, ವೆಬಿನಾರ್ಸ್. ಸೊ ಈಗೇನಾಗಿದೆ, ನಾವು ನಮ್ಮ ಪರೀಕ್ಷೆಯ ವ್ಯವಸ್ಥೆಗಳನ್ನೇ ಬದಲಾಯಿಸಬೇಕಾಗುತ್ತೆ. ಆ್ಯಕ್ಚುಲಿ ದೆರ್ ಇಸ್ ಎ ಸೀರಿಯಸ್ ಡಿಸ್ಕಷನ್ ಗೋಯಿಂಗ್ ಆನ್. ಆರ್ ಎಕ್ಸಾಮಿನೇಷನ್ಸ್ ಎಸೆನ್ಷಿಯಲ್ ಫಾರ್ ಇನ್ ದಿ ನ್ಯೂ ಎಜುಕೇಷನ್ ಸಿಸ್ಟಮ್ ಅಂತ. Now because we are following only centuries old system of written examinations, there are so many things that have come up now, like MCQs. And then you have got open book examinations.
then ಆಮೇಲೆ artificial intelligence powered examinations to be done at home. But the only thing is that we have to ensure the security and then see that these students don't cheat at the exam. Supposing you are asked the students to take exams at home, you have to empower them in such a way that sorry to interrupt, sir, but actually if somebody can cheat, it means he or she is more clever. What we have to find out is what is the way they have been cheating. This cheating has happened even in our written exams. That's why we had so many squads. So ಅದಕ್ಕೆ ಪೊಲೀಸಿಂಗೆ ದೊಡ್ಡ ಆಗ್ಬಿಟ್ಟಿತ್ತು. ಆಮೇಲೆ ಇನ್ನೊಂದು ವಿಷಯ ಹೇಳಿದ್ರಲ್ಲ, ಇವಾಗ ಡಿಗ್ರಿ ಪರೀಕ್ಷೆಗಳ ಕಥೆ ಏನಾಗುತ್ತೆ ಅಂತ ಕೇಳಿದ್ರಲ್ಲ ನೀವು, ಅದಕ್ಕೊಂದು ಮಾತನ್ನ ಹೇಳ್ಬೇಕಾದಿದೆ. ಇವಾಗ MBBSಗೋ ಅಥವಾ ಇಂಜಿನಿಯರಿಂಗೋ ಹೋಗುವಂಥವ್ರಿಗೆ ಬೇರೆ ಪರೀಕ್ಷೆಗಳನ್ನ ಮಾಡ್ತಾರೆ. ಈ PUC ಪರೀಕ್ಷೆ ಲೆಕ್ಕವೇ ಇಲ್ದಿರಾಗ್ಬಿಟ್ಟಿದೆ. BCom ಒಂದಕ್ಕೆ ಬಿಟ್ರೆ, ರೇಷ್ಮೆ ಅವರು ಕೂಡ ನಮ್ಮ ಕಾಲೇಜ್ನಲ್ಲಿದ್ರು. ಅವರು ಕೂಡ ನನ್ನ ಹಾಗೇನೆ ಒಂದು ಪ್ರಭಾರಿ ಪ್ರಾಂಶುಪಾಲರಾಗಿದ್ರು. ಅವ್ರ ಕಾಲದಲ್ಲೇ ಒಂದು ಬೋರ್ಡೇ ಹಾಕ್ಬಿಟ್ಟಿದ್ವಿ, ಎನಿ ಅಟೆಂಪ್ಟ್ ಎನಿ ಕ್ಲಾಸ್ ವೆಲ್ಕಮ್ ಅಂತ. ಶ್ರೀನಿವಾಸ್ ಮೂರ್ತಿ ಸರ್, ಅಂದ್ರೆ BSc BA ಗಳಿಗೆ ನಿಜವಾಗಿಯೂ ಕೂಡ ಅಷ್ಟು ಜನಾನೇ ಬರ್ತಾ ಇರ್ಲಿಲ್ಲ. ನಮ್ಮ ಎಷ್ಟು ಸೀಟ್ ಇದೆಯೋ ಅದು ಎಲ್ಲಾ ಕಾಲೇಜ್ನಲ್ಲೂ ಫಿಲಪ್ ಆಗೋದಿದ್ರೆ ಅಲ್ಲ. ಶ್ರೀನಿವಾಸ್ ಮೂರ್ತಿ ಸರ್, ಇನ್ನೂ ಖಾಲಿ ಬಿಟ್ಟಿದೆ. ಶ್ರೀನಿವಾಸ್ ಮೂರ್ತಿ ಸರ್ ಒಂದ್ ನಿಮಿಷ. ಪ್ರಕಾಶ್ ಸರ್, ಈಗ ಶ್ರೀನಿವಾಸ್ ಮೂರ್ತಿ ಸರ್ ಹೇಳ್ತಾ ಇದ್ದಾರೆ ಆನ್ಲೈನ್ ಕ್ಲಾಸಸ್ ಹೆಂಗ್ ನಡೆಯುತ್ತೆ ಹಂಗೇನೆ ಆನ್ಲೈನ್ ಎಕ್ಸಾಮ್ಸ್ಗಳು ಕೂಡ ಆಗ್ಲಿ ಅಂತ. ಮೇಡಮ್, ಅದು ಕರೆಕ್ಟ್. ಆನ್ಲೈನ್ ಕ್ಲಾಸಸ್ ರೀತಿನಲ್ಲೇ ಆನ್ಲೈನ್ ಎಕ್ಸಾಮಿನೇಷನ್ ಮಾಡಬಹುದು. ಬಟ್ ಹೌ ಫಾರ್ ದ ಸ್ಟೂಡೆಂಟ್ಸ್ ಆರ್ ಅಫೋರ್ಡಬಲ್, ಅಕ್ಸೆಸ್ ಇದೆಯಲ್ಲ, ಸ್ಟೂಡೆಂಟ್ಸ್ ಅಕ್ಸೆಸ್ ಆನ್ಲೈನ್ ಕ್ಲಾಸಸ್ಗೆ ಮತ್ತೆ ಆನ್ಲೈನ್ ಅಫೋರ್ಡಬಿಲಿಟಿ ಇದೆಯಲ್ಲ, ಅದಕ್ಕೆ ನಮ್ಮ ಇಂಟರ್ನೆಟ್ ಇನ್ಫ್ರಾಸ್ಟ್ರಕ್ಚರ್ ಮತ್ತೆ ಏನು ಟೆಕ್ನಾಲಜಿ ಇನ್ಫ್ರಾಸ್ಟ್ರಕ್ಚರ್ ಫೆಸಿಲಿಟಿ ದಟ್ ಇಸ್ ಅವೈಲಬಲ್ ಫಾರ್ ಅವರ್ ಸ್ಟೂಡೆಂಟ್ಸ್, ಪರ್ಟಿಕ್ಯುಲರ್ಲಿ ಫಾರ್ ರೂರಲ್ ಫೋಕ್, ಅದು ಎಷ್ಟರ ಮಟ್ಟಿಗೆ ಎಫೆಕ್ಟಿವ್ ಆಗಿದೆ, ರೀಚಬಿಲಿಟಿ ಎಷ್ಟರ ಮಟ್ಟಿಗಿದೆ. ಈಗ ನಾವು GR ನಾವು ಪ್ರತಿ ವರ್ಷ ನಮ್ಮ ಗವರ್ಮೆಂಟ್ ಆಫ್ ಇಂಡಿಯಾ ಅಂಡ್ ವೇರಿಯಸ್ ಸ್ಟೇಟ್ ಗವರ್ಮೆಂಟ್ಸ್ ವರ್ ಟೆಲಿಂಗ್ ಜಾಸ್ತಿ ಮಾಡ್ಬೇಕು ಅಂತ. ಈಗ ಈ ಸರ್ಕಾರ ಪರೀಕ್ಷೆನೇ ಇಲ್ಲದೆ ಎಲ್ಲರೂ ಪಾಸ್ ಮಾಡಿದಾಗ GR 30 ಇದ್ದಿದ್ದು 35-40%, 45ಗೂ ಹೋಗ್ಬೋದು. ಬಟ್ ಅಟ್ ದಿ ಸೇಮ್ ಟೈಮ್ ಲೈಫ್ ಅಂಡ್ ಹೆಲ್ತ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಹೌದು. ಅದಕ್ಕೆ UGC ಒಂದು ಸ್ಟ್ರಾಟಜಿ ಮಾಡಿದೆಯಲ್ಲ ಮೇಡಮ್, 60% to 40%, ಆನ್ಲೈನ್ 40%, ಆಫ್ಲೈನ್ 40% ಮಾಡಿ, ಆನ್ಲೈನ್ 60% ಮಾಡಿ. There should be fine blending between offline and online, so that in phase wise, ನಮ್ಗೆ ಈಗ ಎಲ್ಲರೂ we are not connected to the internet facility throughout the country. Of course, Google meeting ಮತ್ತೆ ಈ ಮಾಸ್ ಮೀಟಿಂಗು, ವೆಬಿನಾರ್ಗಳು ಅವೆಲ್ಲ ಮಾಡ್ತಾ ಇದೀವಿ. How far it is effective ಅನ್ನೋದು ಬಹಳ ಇಂಪಾರ್ಟೆಂಟ್. ನಮ್ಮ ಕ್ಲಾಸ್ ರೂಮ್ ಅಲ್ಲಿ ಬಹಳ ಫಿಸಿಕಲ್ ಆಗಿ ಬಂದು ಇಂಟರಾಕ್ಷನ್ ಮಾಡ್ಕೊಂಡು ಸ್ಟೂಡೆಂಟ್ಸ್ ಟೀಚರ್ಸ್ ಬಹಳಷ್ಟು ಕ್ವಶನ್ಸ್ ಆನ್ಸರ್ಸ್ ಎಲ್ಲ ಮಾಡ್ಕೊಂಡು, ಸರ್ ಇದ್ರ ಬಗ್ಗೆ 80% ಅಟೆಂಡೆನ್ಸ್ ಇರಬೇಕು, 75% ಅಟೆಂಡೆನ್ಸ್ ಇರಬೇಕು ಅಂದಾಗಲೇ ಫೇಲ್ಯೂರ್ ಪರ್ಸೆಂಟೇಜ್ ವಾಸ್ ಆಲ್ಮೋಸ್ಟ್ 40-45% ಇರ್ತಾ ಇತ್ತು. ಹೌದು. ಈಗ ಆನ್ಲೈನ್ ಅಲ್ಲಿ ಆನ್ ಮಾಡ್ಬಿಟ್ಟು ಮೊಬೈಲ್ಗಳೇ ಇಲ್ಲದೆ ಇದ್ದಾಗ, ಲ್ಯಾಪ್ಟಾಪ್ಗಳೇ ಇಲ್ಲದೆ ಇದ್ದಾಗ ಲರ್ನಿಂಗ್ ಕೇಪಬಿಲಿಟಿ ಎಷ್ಟು ಮಟ್ಟಿಗಿದೆ? ಖಂಡಿತ ಸರ್, ಹೌದು. ಆ ರೀತಿ ಆದಾಗ ನಾವು ಎಕ್ಸಾಮಿನೇಷನ್ ನಾವು ಕಂಟಿನ್ಯೂಸ್ ಲರ್ನಿಂಗ್ ಪ್ರಾಸೆಸ್ ಅನ್ನ ಇಂಟ್ರೊಡ್ಯೂಸ್ ಮಾಡ್ಕೊಳ್ಳೋದಕ್ಕೆ ಇದೊಂದು ಅವಕಾಶ. ಇಟ್ ಶುಡ್ ನಾಟ್ ಬಿ ಸೆಮಿಸ್ಟರ್ ವೈಸ್, ಇಟ್ ಶುಡ್ ನಾಟ್ ಬಿ ಆನ್ಯುವಲ್ ವೈಸ್, ಇಟ್ ಶುಡ್ ಬಿ ಕಂಟಿನ್ಯೂಸ್. ಎವ್ರಿ ಡೇ ಕಲಿಬೇಕು, ವೀಕೆಂಡ್ ಅಲ್ಲೋ ಅಥವಾ 3 days 4 days ಅಲ್ಲೋ ಇವ್ಯಾಲ್ಯೂಯೇಟ್ ಮಾಡಬೇಕು. ಇವ್ಯಾಲ್ಯೂಯೇಷನ್ ಇಸ್ ಎ ಮಸ್ಟ್. ಯಾಕೆಂದ್ರೆ ಬಹಳಷ್ಟು ಬ್ರಿಲಿಯಂಟ್ ಸ್ಟೂಡೆಂಟ್ಸ್ ಆರ್ ಫೀಲಿಂಗ್ ವೆರಿ ಬ್ಯಾಡ್. ನಾನು ಎಕ್ಸ್ಟ್ರಾರ್ಡಿನರಿ ಸ್ಟೂಡೆಂಟ್, ಐ ವುಡ್ ಹ್ಯಾವ್ ಗಾಟ್ ಫಸ್ಟ್ ಪ್ಲೇಸ್ ಫಾರ್ ಎಂಟೈರ್ ಸ್ಟೇಟ್. ಈ ಎಕ್ಸಾಮ್ ಇಲ್ಲ, ಅದು ನಮ್ಮ ಕ್ಲಾಸ್ ಪರ್ಫಾರ್ಮೆನ್ಸ್ ಮೇಲೆ 80%, 85%, 90% ಕೊಟ್ಬಿಡ್ತಾರೆ. ಮೈ ಎಬಿಲಿಟಿ ಟು ಶೋ ಕೇಸ್ ಇನ್ ಫ್ರಂಟ್ ಆಫ್ ಎಂಟೈರ್ ಸ್ಟೇಟ್ ಈಸ್ ಡಿನೈಡ್ ಬೈ ದಿ ಗವರ್ಮೆಂಟ್ ಅನ್ನೋ ಒಂದು ಫೀಲಿಂಗು ಇರುತ್ತೆ. ಅಟ್ ದಿ ಸೇಮ್ ಟೈಮ್ 30-40% ಆಫ್ ದಿ ಸ್ಟೂಡೆಂಟ್ಸ್ ಫೇಲ್ಯೂರ್ ಆಗ್ತಿರಲ್ಲ, ಅವ್ರು ದೇ ಆರ್ ಆಲ್ ಬೆನಿಫಿಟೆಡ್, ಬಹಳ ಖುಷಿಯಾಗಿದ್ದಾರೆ. ನಾನು ಯಾವುದೇ ಕಾರಣಕ್ಕೂ ಪಾಸ್ ಆಗ್ತಾ ಇರಲಿಲ್ಲ, ನನಗೆ ಈಸಿಯಾಗಿ ಪಾಸ್ ಸಿಕ್ಕೋಯ್ತು ಅನ್ನೋದು. ಇವೆರಡನ್ನ ಮ್ಯಾಚ್ ಮಾಡಿದಾಗ ನಾವು ವಿ ಹ್ಯಾವ್ ಟು ಎವಾಲ್ವ್ ಎ ನ್ಯೂ ಸಿಸ್ಟಮ್. ಫಾರ್ ಎಕ್ಸಾಂಪಲ್, ಇನ್ ಯುರೋಪಿಯನ್ ಕಂಟ್ರೀಸ್ ಅಲ್ಲಿ, ಮೆಕ್ಸಿಕೋನಲ್ಲಿ, ಸೌದಿ ಅರೇಬಿಯಾದಲ್ಲಿ ನೋಡಿ, ಮೆಕ್ಸಿಕೋನಲ್ಲಿ 1300 ಸ್ಟೂಡೆಂಟ್ಸ್ ಮೇಲೆ ಇದು ಕೇಸಸ್ ಬಂತು, ಪ್ಯಾಂಡಮಿಕ್. ಸೌದಿ ಅರೇಬಿಯಾ ಒಂದು 500-600, ಕುವೈತ್ ಅಲ್ಲಿ 1400, ಇಂಡಿಯಾದಲ್ಲಿ 82,000 ಸ್ಟೂಡೆಂಟ್ಸ್ ಮೇಲೆ ಈ ಕೋವಿಡ್ ಅಟ್ಯಾಕ್ ಆದಾಗ ಪ್ರೈಮ್ ಮಿನಿಸ್ಟರ್ಗೆ ಅವರೆಲ್ಲ ಲೆಟರ್ ಬರೆದ್ರು. ಆ ದೇಶಗಳಲ್ಲಿ ಪಾಪ್ಯುಲೇಷನ್ ಇಸ್ ವೆರಿ ಸ್ಮಾಲ್, ಇಟ್ ಟ್ರಾನ್ಸ್ಫಿಕ್ಟ್ 1 or 2 crores, 2 crores, 3 crores, 5 crores. ನಮ್ದು 135 crore ಪಾಪ್ಯುಲೇಷನ್ ಇರುವಂತ ದೇಶದಲ್ಲಿ ನಾವು ಆನ್ಲೈನ್ ಅಲ್ಲಿ ಎಲ್ಲನೂ ಮಾಡ್ತೀವಿ ಅಂತ ಅಂದಾಗ, ಹೌ ಫಾರ್ ವಿ ಆರ್ ಕೇಪಬಲ್ ಟು ಪ್ರೊವೈಡ್ ಫೆಸಿಲಿಟಿ, ಇನ್ಫ್ರಾಸ್ಟ್ರಕ್ಚರ್ ಫೆಸಿಲಿಟಿ. ಆಮೇಲೆ ನಮ್ಮ ಡಿಗ್ರಿ ಕಾಲೇಜಸ್ ಏನಾಗುತ್ತೆ ಅಂದ್ರೆ ಮೇಡಮ್, ನಮಗೆ ಬಹಳ ಈಸಿ. ಆಲ್ ದೀಸ್ ಇಯರ್ಸ್ ಸೋ ಮೆನಿ ಕಾಲೇಜಸ್ ಫಾರ್ ನಾಟ್ ಗೆಟಿಂಗ್ ಸಫಿಷಿಯಂಟ್ ನಂಬರ್ ಆಫ್ ಸ್ಟೂಡೆಂಟ್ಸ್. ಹೌದು ಸರ್. ಬಟ್ ಈ ವರ್ಷ 100% ಆಗಿರೋದ್ರಿಂದ ನಾವು BCom ಗೆ, BBM ಗೆ, MCom, MBA ಗೆ
ವಿ ನೆವರ್ ಫೆಲ್ಟ್ ಶಾರ್ಟೇಜ್ ಸ್ಟೂಡೆಂಟ್ಸ್ ಬರ್ತಾ ಇಲ್ಲ ಅಂತ ನಾವು ಒಪ್ಪಿಕೊಂಡೇ ಇಲ್ಲ. ಓವರ್ ಕ್ರೌಡೆಡ್. ನಮ್ಮ ಮಾರ್ನಿಸ್ ಕಾಲೇಜಲ್ಲಿ 7,500 ಅಂತ 8,000 ಸ್ಟೂಡೆಂಟ್ಸ್ ಇದ್ದಾರೆ ಇಡೀ ಯೂನಿವರ್ಸಿಟಿನಲ್ಲಿ. ಅದರಲ್ಲಿ 3,500 ಸ್ಟೂಡೆಂಟ್ಸ್ ನಮ್ಮ ಕಾಮರ್ಸ್ ಸ್ಟೂಡೆಂಟ್ಸ್ ಇದ್ದಾರೆ. ಹೌದು. ಬಟ್ ಹ್ಯುಮ್ಯಾನಿಟೀಸ್ಗೆ ತುಂಬಾ ಇದಿತ್ತು, ಪ್ರಾಬ್ಲಮ್ ಆಗ್ತಾ ಇತ್ತು. ಈಗ ಅವರೆಲ್ಲ ಬರ್ತಿದ್ದಾರೆ. ಟೀಚರ್ಸ್ಗೆ ಏನು 160-170 ಸ್ಟೂಡೆಂಟ್ಸ್ಗೆ ಟೀಚ್ ಮಾಡ್ತಾ ಇದ್ದವರು 20-30 ಮಾಡ್ತಿದ್ದವ್ರಿಗೆ ಅವ್ರಿಗೆ ವರ್ಕ್ ಲೋಡ್ ಸಿಕ್ತೀಗ. ಬಹಳಷ್ಟು ಏಡೆಡ್ ಕಾಲೇಜುಗಳು ಸಿಕ್ತು, ಅನ್ಏಡೆಡ್ ಕಾಲೇಜುಗಳಿಗೆ ಸಿಕ್ತು, ಮತ್ತೆ ಗವರ್ಮೆಂಟ್ ಕಾಲೇಜಸ್ ಸಿಕ್ತು. ಹಾಗಾಗಿ ಅವರು ದೇ ಕ್ಯಾನ್ ಶೋ ದೇರ್ ಸ್ಟ್ರೆಂತ್. ನಾವು ಜನರಲ್ ಎಜುಕೇಶನ್ ಸ್ಟ್ರೆಂಥನ್ ಮಾಡ್ಬೋದು ಅನ್ನೋ ಒಂದಿದು, ಅದರಲ್ಲೂ ಸಹ ಸ್ಕೋಪ್ ಇದೆ. ಯಾಕೆಂದ್ರೆ ಮೇಡಮ್ ನಾವು ಒಂದು ಬಹಳ ಇಂಪಾರ್ಟೆಂಟ್ ಇಲ್ಲಿ ಎಕ್ಸಾಮಿನೇಷನ್ ಮಾಡೋದು ಅಥವಾ ಅವ್ರಿಗೆ ಮೆರಿಟ್ ಕೊಡುವಂಥದ್ದೆಲ್ಲ ಇಂಪಾರ್ಟೆಂಟ್. ಹೌ ಕ್ವಾಲಿಟಿ ಹ್ಯೂಮನ್ ರಿಸೋರ್ಸಸ್ ವಿ ಆರ್ ಕ್ರಿಯೇಟಿಂಗ್ ಟು ದಿ ಸೊಸೈಟಿ. ದೇ ಮೇ ಬಿ ಎಂಪ್ಲಾಯ್ಡ್ ಅಲ್ಟಿಮೇಟ್ಲಿ, ದೇ ಮೇ ನಾಟ್ ಬಿ ಎಂಪ್ಲಾಯ್ಡ್ ಅಲ್ಟಿಮೇಟ್ಲಿ. ಬಟ್ ಕ್ವಾಲಿಟಿ ಹ್ಯೂಮನ್ ರಿಸೋರ್ಸ್ ಇದ್ದಾಗ ಕ್ವಾಲಿಟಿ ಡೆಲಿವರಿ ಒಂದಲ್ಲ ಒಂದು ರೀತಿಯಲ್ಲಿ ಯು ಮೇ ಬಿಕಮ್ ಅಗ್ರಿಕಲ್ಚರಿಸ್ಟ್, ಯು ಮೇ ಬಿಕಮ್ ಶಾಪ್ ಕೀಪರ್, ಯು ಮೇ ಬಿಕಮ್ ಸಮಥಿಂಗ್ ಎಲ್ಸ್. ಬಟ್ ವಾಟ್ ಎವರ್ ಈ ಸೆಲೆಕ್ಟ್ಸ್ ಅದನ್ನ ಬಹಳ ಬೆಸ್ಟ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿ ಸೊಸೈಟಿಗೆ ಕಾಂಟ್ರಿಬ್ಯೂಟ್ ಮಾಡ್ತಾನೆ. ಪ್ರಕಾಶ್ ಸರ್, ಮತ್ತೆ ನಾನು ನಿಮ್ ಜೊತೆ ಎಜುಕೇಶನ್ ವೆರಿ ವೆರಿ ಇಂಪಾರ್ಟೆಂಟ್. ಪ್ರಮೋಟ್ ಮಾಡಿದಾಗ, ಎನ್ಕರೇಜ್ ಮಾಡಿದಾಗ, ಪಾಸ್ ಆಗಿದ್ದಾನೆ ಅಂದಾಗ ಅವ್ನಿಗೆ ಹುಮ್ಮಸ್ ಬರುತ್ತೆ. ಫೇಲ್ಯೂರ್ ಈಗ ಅದ್ರ ಜೊತೆಗೆ ಮೇಡಮ್ ಈಗ ಈ ವರ್ಷದ ಕರೆಂಟ್ ಸ್ಟೂಡೆಂಟ್ಸ್ ನ ಪಾಸ್ ಮಾಡೋದ್ರ ಜೊತೆಗೆ ಬ್ಯಾಕ್ಲಾಗ್ ಇದ್ರಲ್ಲ, ಲಾಸ್ಟ್ ಇಯರ್ ಫೇಲ್ ಆಗಿದ್ರಲ್ಲ, ಅಲ್ಲ ಅವ್ರ ಕತೆ ಏನು ಸರ್, ಅದ್ರ ಬಗ್ಗೆ ಮಾತಾಡೋಣ ಸರ್. ಈಗ ಶಿಕ್ಷಣ ಸಚಿವರು ಹೇಳಿರೋದು ಈ ವರ್ಷ ಸೆಕೆಂಡ್ PUC ಯಾರೆಲ್ಲ ಎಕ್ಸಾಮ್ ಬರೀಬೇಕಿತ್ತು ಅವರೆಲ್ಲ ಪಾಸ್ ಅಂತ. ಈಗಾಗಲೇ ಸಾಕಷ್ಟು ಜನ ನೀವು ಹೇಳ್ದಂಗೆ ಬ್ಯಾಕ್ಲಾಸ್ ಇರೋರು ಕೂಡ ಎಕ್ಸಾಮ್ ಕಟ್ಕೊಂಡಿದ್ದಾರೆ. ಅವ್ರ ಕತೆ ಏನು ಅನ್ನೋದು ಈಗ ಯೋಚನೆ ಆಗಿದೆ. ಅವರು ಕೂಡ ಈಗ ನಿನ್ನೆಯಿಂದ ಅವರು ಅಭಿಯಾನ ಶುರು ಮಾಡಿಬಿಟ್ಟಿದ್ದಾರೆ. ನಾವೇನು ಮನುಷ್ಯರಲ್ವಾ, ನಮ್ಗೇನು ಕೊರೋನಾ ಬರಲ್ವಾ, ನಮ್ಮನ್ನು ಪಾಸ್ ಮಾಡಿ ಅಂತ. ಹಾಗಾಗಿ ಏನು ಕ್ರಮ ತೆಗೆದುಕೊಳ್ತಾರೆ ಶಿಕ್ಷಣ ಸಚಿವರು ನೋಡೋಣ. ಸರ್ ನೀವೇನು ಹೇಳ್ತೀರಾ ಪ್ರಭುದೇವ್ ಸರ್? ಆನ್ಲೈನ್ ಎಜುಕೇಷನ್ ನಮ್ಮಲ್ಲಿ ಆ್ಯಕ್ಚುಲಿ ನಾವು 3-4 ವರ್ಷದ ಹಿಂದೆನೇ ಅದನ್ನು ಇಂಟ್ರೊಡ್ಯೂಸ್ ಮಾಡಬೇಕಾಗಿತ್ತು. ಅನ್ಫಾರ್ಚುನೇಟ್ಲಿ ನಾವು ಈ ಪ್ಯಾಂಡಮಿಕ್ನಿಂದಾಗಿ ಆನ್ಲೈನ್ ಎಜುಕೇಷನ್ ಇಟ್ ಬಿಕೇಮ್ ವೆರಿ ಪಾಪ್ಯುಲರ್. ನಾವು ನಡಿಬೇಕು ಮುಂದೆ, ನಾವು ನಡೆದರೆ ನಾವು ಎಡಲ್ತೀವಿ ಅಂದ್ಬಿಟ್ಟು ಕೂತ್ಕೊಂಡೇ ಇರಲಿಕ್ಕೆ ಆಗಲ್ಲ. ಆದ್ದರಿಂದ ಏನಾಗುತ್ತೆ, ಹಲವಾರು ನ್ಯೂನತೆಗಳು ಇದ್ದಾವೆ, ಇಲ್ಲ ಅಂತಲ್ಲ. ದೆರ್ ಈಸ್ ಪ್ರಾಬ್ಲಮ್ ವಿತ್ ಇಂಟರ್ನೆಟ್ ಕನೆಕ್ಷನ್, ದೆರ್ ಇಸ್ ಪ್ರಾಬ್ಲಮ್ ವಿತ್ ಡಿಜಿಟಲ್ ಡಿವೈಡ್, ರೂರಲ್ ಡಿಜಿಟೈಸೇಷನ್ ಆಗಿಲ್ಲ. ಬಟ್ ಆದ್ರೂ ಇಫ್ ಯು ಲುಕ್ ಅಟ್ ದಿ ಡಿಜಿಟೈಸೇಷನ್ ಆಫ್ ಅದರ್ ಫ್ಯಾಕ್ಟರ್ಸ್ ದಟ್ ಹ್ಯಾವ್ ಟೇಕನ್ ಪ್ಲೇಸ್ ಇನ್ ಇಂಡಿಯಾ. ಈಗ ಡಿಜಿಟಲ್ ಪೇಮೆಂಟ್ಸ್ ತಗೊಂಡ್ರೆ ಪ್ರಾಬಬ್ಲಿ ಇಟ್ ಈಸ್ ದ most advanced system of digital payments in India than even it is in America. Yes, sir. So we can achieve certain things, only we know when we are moving in one direction, we come across obstacles. We have to overcome them. Now you see there is a big process going on for 5G, adaptation for internet, this thing. So adu bandre even rural areas, the speed, internet speed will increase. Iga the penetration in the rural areas is about 89%. That is mobile penetration into the rural areas. It's about 18%. Even a person, ordinary cart puller, they have mobile phones, smart mobile phones. I'm not telling that we have achieved 89% literacy there through mobile education. There are difficulties. We have to overcome those difficulties as we move on. It's a good thing that we have started the online education in India, and that's probably application of artificial intelligence. You see there is only thing is about the cheating at home. Supposing if you are doing an online examination at home, only thing is you have to ensure that the students doesn't take undue advantage of the privacy at home and to sort of cheat the examination. There is now what is called as an artificial intelligence empowered examination system which blocks the students indulging in cheating. Yes, in cheating or taking reference things and all that. So there is a time, and you have to give time limits to even for multiple choice questions. Say you are given 10 seconds to say push the button on a particular question. If you elapse that 10 seconds, you have lost that question. Exactly. So like that we have to empower the students and empower the system that this thing has taken place. We are moving in the right direction. We have to move with online education and online examination. ಸರ್, ನಮ್ಮ ಸ್ನೇಹಿತರು, ನನ್ನ ಮಾಜಿ ಸಹೋದ್ಯೋಗಿ ಶ್ರೀನಿವಾಸ ಮೂರ್ತಿ ಅವರೇ, ಈ ಸೈನ್ಸ್ ಮತ್ತು ಕಾಮರ್ಸ್ನವ್ರದ್ದು ಅವರ ಆಯಾಮಗಳೇ ಬೇರೆ. ನೀವು ಭಾಷಾಶಾಸ್ತ್ರ ಮತ್ತು ಹ್ಯುಮ್ಯಾನಿಟೀಸ್ ಆ್ಯಂಡ್ ಸೋಷಿಯಲ್ ಸೈನ್ಸಸ್ ಅಲ್ಲಿ ಆನ್ಲೈನ್ ಶಿಕ್ಷಣ ಅಷ್ಟೇ ಅರ್ಥಪೂರ್ಣವಾಗಿ ಪರಿಣಾಮಕಾರಿಯಾಗಿ ಇರೋಕ್ಕೆ ಸಾಧ್ಯವಾ ಅಂತ? ನೀವು ಮುಖಾಮುಖಿ ಸಂವಾದ ಮೂಲಕ ತಾವೇನು ಭಾಷೆಗಳನ್ನು ಕಲಿಸ್ತಾ ಇದ್ರಿ, ಸಾಹಿತ್ಯವನ್ನು ಕಲಿಸ್ತಾ ಇದ್ರಿ, ಸಾಂಸ್ಕೃತಿಕ ಆಯಾಮಗಳನ್ನು ಕಲಿಸ್ತಾ ಇದ್ರಿ. ಈಗ ಯಾವ ರೀತಿ ಬದಲಾಯಿಸ್ಕೊಳ್ಳೋದು? ಅಲ್ಲ, ಅದರಲ್ಲಿ 3 ಅಂಶಗಳಿದಾವೆ. ಒಂದು ಭಾಷೆಯನ್ನ ಕಲಿಸೋದು ಅಂತನ್ನೋದು ಉನ್ನತ ಶಿಕ್ಷಣದ ಮಟ್ಟದಲ್ಲಿ ಈಗಾಗಲೇ ಅವರು ಭಾಷೆಯನ್ನ ಕಲಿತಿದ್ದು ಒಂದು ಭಾಷೆಯಿಂದ ಇನ್ನೊಂದು ಭಾಷೆಗೆ ಬದಲಾಗುವಂತಹ ಭಾಷೆಯ ಪ್ರೌಢವಾದಂತಹ
ರೀತಿಗಳನ್ನ ಕಲಿಕೆ ಇರುತ್ತೆ. ಅದರಿಂದ ಅದು ಇನ್ಫ್ಯಾಕ್ಟ್ ಆನ್ಲೈನ್ ನಲ್ಲಿ ಹೆಚ್ಚು ಸುಲಭವಾಗಿ, ಮತ್ತೆ ಅವರಿಗೆ ಬೇಕಾದಷ್ಟು ಚಾಯ್ಸ್ ಇರುತ್ತೆ. ವಿದ್ಯಾರ್ಥಿಗಳಾದವರಿಗೆ ಯಾರಿಂದ ಬೇಕೋ ಅವರಿಂದ ಆ ಪಾಠವನ್ನ ಕಲ್ತ್ಕೊಳ್ಳುವಂತಹ, ಬೇರೆ ಬೇರೆ ಮೂಲಗಳಿಂದ ಇದನ್ನು ತಿಳಿದುಕೊಳ್ಳುವಂತಹ ಒಂದು ಸಾಧ್ಯತೆ ಇದೆ. ಎರಡನೇದು, ಸಾಂಸ್ಕೃತಿಕವಾದಂತಹ ಅಂಶಗಳು ಏನಿರುತ್ತವೆ ಅದು ಒಂದು ಕಮ್ಯುನಿಟಿಯಿಂದಲೇ ಬರ್ಬೇಕಾಗಿರುತ್ತೆ. ಆದ್ರೆ ಇದು ಒಂದು ಹೊಸ ಕಮ್ಯುನಿಟಿಯನ್ನು ಹುಟ್ಟಾಕ್ತಾ ಇರುತ್ತೆ, ಹೊಸ ರೀತಿಯಾದಂತಹ ಸಂವಹನವನ್ನು ಹುಟ್ಟಾಕ್ತಾ ಇರುತ್ತೆ. ಇವಾಗ ನೀವೇನೇ ನೋಡ್ತಾ ಇದ್ದೀರಿ, ಸ್ಪೆಲ್ಲಿಂಗು ಬಹಳ ಮುಖ್ಯ ಆಗಿತ್ತು. ಆದ್ರೆ ಈಗ ನೀವು ಯಾವ್ದೋ ಒಂದನ್ನ ಟೈಪ್ ಮಾಡ್ತಾ ಇದ್ರೆ ಅದು ಲ್ಯಾಪ್ಟಾಪ್ ನಲ್ಲಿ ಇರ್ಲಿ, ಮೊಬೈಲ್ ನಲ್ಲೇ ಇರಲಿ, ಸ್ಪೆಲ್ಲಿಂಗ್ ಅನ್ನ ಅದೇನೆ ಪ್ರಾಂಪ್ಟ್ ಮಾಡ್ಬಿಡುತ್ತೆ. ಅದರಿಂದ ಸ್ಪೆಲ್ಲಿಂಗ್ ಅಂತಹದ್ದನ್ನ ನಾನಿವತ್ತು ಹೊಸದಾಗಿ ಹೇಳ್ಕೊಡ್ಬೇಕಾದಿರೋಲ್ಲ. ಅದು ಕೆಲವು ಇನ್ಬಿಲ್ಟ್ ಆದಂತಹ ಕೆಲವು ಸವಲತ್ತುಗಳು ಇರುತ್ತೆ. ಆ ಸವಲತ್ತುಗಳನ್ನ ಬಳಸ್ಕೊಂಡು ಅವರು ಭಾಷಾ ಕಲಿಕೆಯನ್ನ ಮುಂದುವರ್ಸ್ಕೊಂಡು ಹೋಗ್ಬೋದಾಗಿರುತ್ತೆ. ಅದೇ ನಿಮ್ಗೆ ಆಪ್ಷನ್ಸ್ ಕೊಡುತ್ತವೆ. ಆ ಆಪ್ಷನ್ಸ್ ಅನ್ನ ಹ್ಯಾಕ್ ತಗೋಬೇಕು ಅಂತ ನಾನಿವತ್ತು ತಿಳಿಸ್ಕೊಡ್ಬೇಕೇ ಹೊರತು ಸ್ಪೆಲ್ಲಿಂಗ್ ಅನ್ನ ಬರೆಯುವುದು, ಆ ಫೊನೆಟಿಕ್ಸ್ ಅನ್ನ ಹೇಳ್ಕೊಡುವುದು, ಕಾಗುಣಿತವನ್ನ ತಿದ್ದೋದು, ಅಯ್ಯೋ ಬರವಣಿಗೆನೆ ಹೊರಟೋಗ್ತಾ ಇದೆ ಅಂತಂದ್ರು. ಹೋಗುತ್ತೆ, ಏನ್ ಮಾಡಕ್ಕಾಗುತ್ತೆ? ಬರವಣಿಗೆನೂ ಕೂಡ ಒಂದು ತಂತ್ರಜ್ಞಾನ, ಒಂದು ಕಾಲಕ್ಕೆ ಬಂದಿದ್ದು, ಕೆಲವು ಸಾವಿರ ವರ್ಷ ಇತ್ತು. ಇವಾಗ ನಾನು ಟೈಪ್ ಮಾಡ್ತಾ ಇದ್ದೀನಿ. ಆದ್ರೆ ಬರವಣಿಗೆನೇ ಒಂದು ಮುಖ್ಯ ಅಂತಂದ್ರೆ ಇವಾಗ ಎಷ್ಟೋ ಕಲೆಗಳೇ ಹಾಗೆ ಹೊರಟೋಗ್ಬಿಟ್ಟಿದೆ. ಕೆಲವು ಕಾರ್ಟೂನ್ಗಳು ಗ್ರಾಫಿಕ್ಸ್ ನಿಂದ ಬರ್ತಾ ಇದ್ದಾವೆ ಇವತ್ತು. ಕಾರ್ಟೂನ್ ಮಾಡ್ತಾ ಇದ್ರು, ಬರವಣಿಗೆಯನ್ನು ಹೀಗೆ ಮಾಡ್ತಿದ್ರು, ಅದು ಹೊರಟೋಯ್ತು. ಕಲ್ಲಚ್ಚಿತ್ತು, ಅದು ಹೊರಟೋಯ್ತು. ಹೋಗುತ್ತೆ, ಏನ್ ಮಾಡೋದಕ್ಕಾಗುತ್ತೆ? ಹಳೆ ತಂತ್ರಜ್ಞಾನ ಹೋಗುತ್ತೆ, ಹೊಸ ತಂತ್ರಜ್ಞಾನ ಬರುತ್ತೆ. ಇಂಥದ್ದನ್ನು ನಾವು ಇವತ್ತು ಹೇಳ್ಕೊಡ್ಬೇಕಾಗುತ್ತೆ. ಭಾಷೆಯ ಕಲಿಕೆಯಲ್ಲಿ ಈ ತಂತ್ರಜ್ಞಾನದ ಒಳಗಡೆಗೆ ನಾನು ಭಾಷೆಯನ್ನ ಬಳಸ್ಕೊಳ್ಳೋದು ಹೇಗೆ ಅನ್ನೋದನ್ನ ಕಲಿಸ್ಕೊಡ್ಬೇಕಾಗುತ್ತೆ. ಅದರಿಂದ ಈ ಕಲಿಕೆಯು ಭಿನ್ನ ವಿಧಾನ. ಮೂರನೆಯದೇನು, ನೀವು ಈ ಸಾಂಸ್ಕೃತಿಕವಾದಂಥದ್ದು ಅಂತ ಹೇಳಿದ್ರಲ್ಲ, ಇದು ಕೂಡ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನುವುದೇನೆ ಬಹಳ ಆಳವಾದಂತಹ ಆಧ್ಯಾತ್ಮಿಕ ಪ್ರಶ್ನೆಗಳನ್ನ ಎತ್ತಿದ್ದಾವೆ. ಅಂದ್ರೆ ನಿಜವಾಗ್ಲೂ ಇಂಟೆಲಿಜೆನ್ಸ್ ಅಂದ್ರೇನೆ ಏನು ಅನ್ನುವುದೊಂದು ಪ್ರಶ್ನೆ ಇದೆ. ಅದರಿಂದ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿನ ಜೊತೆಗೆ ನಾನು ನನ್ನ ಇಂಟೆಲಿಜೆನ್ಸ್ ಅನ್ನ ತಾಳೆ ಹಾಕಿಕೊಂಡು ಮುಂದೆ ನಡಿಬೇಕಾದದ್ದು ಅನಿವಾರ್ಯ ಆಗಿದೆ. ಹಾಗೆ ಆ ಹೊಸ ಪ್ರಶ್ನೆಗಳನ್ನ ನಮ್ಮ ಬರೀ ಫಿಲಾಸಫರ್ಗಳಷ್ಟೇ ಅಲ್ಲ, ತಂತ್ರಜ್ಞಾನಿಗಳು, IIT ನಲ್ಲಿ ಓದುವವರು, ಕ್ವಾಂಟಮ್ ಮೆಕ್ಯಾನಿಕ್ಸ್ನವರು ಎಲ್ಲರೂ ಇಂಥ ಪ್ರಶ್ನೆಗಳನ್ನ ಕೇಳ್ಕೊಳ್ಬೇಕಾಗಿದೆ. ಕೇಳ್ಕೊಳ್ತಾ ಇದ್ದಾರೆ, ಜಗತ್ತಿನಾದ್ಯಂತ ಇಂಥ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ. ಅವುಗಳು ಇವತ್ತು ಮುನ್ನೆಲೆಗೆ ಬರ್ಬೇಕಾಗಿದೆ. ಖಂಡಿತ ಸರ್. ನಾನು 10 ವರ್ಷದ ಹಿಂದೆ ಏನು ಪಾಠ ಮಾಡಿದ್ನೋ, ಏನ್ ಯೋಚನೆ ಮಾಡಿದ್ನೋ, ಅದಷ್ಟನ್ನೇ ಇಟ್ಕೊಂಡು ಅದಷ್ಟನ್ನೇ 10 ಸರ್ತಿ ಹೇಳ್ತೀನಿ ಅಂತ ಅನ್ನೋದು ಪಾಠ ಆಗಿರಲ್ಲ. ಅದರಿಂದ ಪ್ರಕಾಶ್ ಅವರು ಹೇಳಿದ್ರಲ್ಲ, ಇವಾಗ ವರ್ಕ್ ಲೋಡ್ ಇಂಪ್ರೂವ್ ಆಗುತ್ತೆ. ಈ ವರ್ಕ್ ಲೋಡ್ ಅನ್ನೋದೇ ಇವಾಗ ಹೊಸದಾಗಿ ಡಿಫೈನ್ ಆಗುತ್ತೆ. ನಾನು ಎಷ್ಟು ಗಂಟೆ ಪಾಠ ಮಾಡಿದೆ ಅನ್ನೋದು ಅಷ್ಟೇ ಮುಖ್ಯ ಆಗಿರೋಲ್ಲ. ಅಷ್ಟು ಗಂಟೆಗಳಲ್ಲಿ ನಾನು ಕೊಡ್ತಾ ಇರುವಂತಹ ಪಾಠದ ಕ್ವಾಲಿಟಿ ಏನಿದೆ, ಬೇರೆ ಇನ್ನೆಲ್ಲೂ ಸಿಗದೆ ಇರೋದನ್ನ ನಾನೇನ್ ಹೇಳ್ತಾ ಇದ್ದೀನಿ, ಅದು ಜಗತ್ತಿಗೆಲ್ಲ ಸಿಕ್ಕುತ್ತೆ ಇವತ್ತು. ಅದಕ್ಕೆ ನಾನು ದೊಡ್ಡ ದೊಡ್ಡ ವಿಶ್ವವಿದ್ಯಾಲಯಗಳಲ್ಲಿ, ಆಕ್ಸ್ಫರ್ಡ್ ನಲ್ಲೋ MIT ನಲ್ಲೋ ಆಗಿರುವಂತಹ ಲೆಕ್ಚರ್ಗಳು ಇವತ್ತು ದೇ ಆರ್ ಅವೈಲಬಲ್ ಫಾರ್ ಆಲ್ ಆಫ್ ಅಸ್. ನಮ್ಮ ಯೂನಿವರ್ಸಿಟಿಗಳು ಬಹಳ ಉತ್ತಮವಾದಂತಹ ಯೂನಿವರ್ಸಿಟಿಗಳೇ ಆಗ್ಬೇಕು ಅಂದ್ರೆ ಅವುಗಳು ಮಾಡಿರೋ ರೀತಿಯಲ್ಲಿ ನಾನು ಪಾಠವನ್ನು ಅಷ್ಟು ಚೆನ್ನಾಗಿ ಮಾಡ್ತೀನಿ. ಯಾಕೆ ಅಂತಂದ್ರೆ ಈ ಜಗತ್ತಿನಲ್ಲಿರೋ ಯಾರು ಬೇಕಾದ್ರೂ ಇದನ್ನ ತಗೊಳ್ತೀನಿ ಅನ್ನೋ ಹಾಗಿರ್ಬೇಕು. ಅದು ಇವತ್ತಿನ ಚಾಲೆಂಜ್. ಏನೋ ಪಾಠ ಮಾಡ್ತೀನಿ, ಹಂಗೆ ಕೇಳಿಸ್ಕೋಬೇಕು. ನಿಮ್ಮ ಮಾತಿಗೆ ಪೂರ್ವಕವಾಗಿ ಡಾಕ್ಟರ್ ಪ್ರಕಾಶ್ ಅವರು ಕೇಳೋಕೆ ಇಷ್ಟಪಡ್ತಾನೆ. ಪ್ರಕಾಶ್, ನಾನು ಕೂಡ ಸೇವೆಯಲ್ಲಿದ್ದಾಗ ಅಧ್ಯಾಪಕ ಸಂಘದ ಅಧ್ಯಕ್ಷನಾಗಿದ್ದೆ, ಒಕ್ಕೂಟದ ಅಧ್ಯಕ್ಷನಾಗಿದ್ದೆ, ನೀವು ಕೂಡ ಅಧ್ಯಕ್ಷರಾಗಿದ್ರಿ. ಒಂದ್ ಕಡೆ ನಾವು ಅನ್ಕೊಂಡಿದ್ವಿ ಈ ವರ್ಷ ದೊಡ್ಡ ಪ್ರವಾಹ ಉಪಾಧಿಯಲ್ಲಿ ವಿದ್ಯಾರ್ಥಿಗಳು ಬರೋದ್ರಿಂದ ವರ್ಕ್ ಲೋಡ್ ಬಿಲ್ಡಪ್ ಆಗುತ್ತೆ, ಸಾಕಷ್ಟು ಜನಕ್ಕೆ ಉದ್ಯೋಗ ಸಿಗುತ್ತೆ ಅಂತ. ಹಾಗಲ್ಲ, ಇವತ್ತಿನ ಡಿಜಿಟಲ್ ಯುಗದಲ್ಲಿ ವರ್ಚುವಲ್ ಕ್ಲಾಸ್ ರೂಮ್ ಇದೆ. ಪ್ರಪಂಚದ ಯಾವುದೇ ವಿಶ್ವವಿದ್ಯಾಲಯ ಕಾಲೇಜಿನ ಲೆಕ್ಚರ್ಗಳು ಕೂತಲೇ ಆತ ಪಡ್ಕೊಂಡ್ಬಿಡ್ತಾರೆ. ನನ್ನ ಕ್ಲಾಸ್ಗೆ ಬರಬೇಕಾಗಿಲ್ಲ, ನನ್ನ ಸಸ್ಯಶಾಸ್ತ್ರ ವಿಷಯವನ್ನು ಪಡ್ಕೊಳ್ಳೋದಕ್ಕೆ ಆತನ ಬೇಕಾದಷ್ಟು ಆಲ್ಟರ್ನೇಟ್ ಚಾನೆಲ್ಸ್ ಇದೆ ಇವತ್ತು. ನಾಳೆ ನಮ್ಮ ಅಧ್ಯಾಪಕ ವೃತ್ತಿ ಕೂಡ ಗಂಡಾಂತರ ಬರ್ಬೋದು. ನಾವು ಈ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ, ಅವ್ರೀಗ ಶ್ರೀನಿವಾಸ ಮೂರ್ತಿ ಅವ್ರು ಹೇಳ್ತಿದ್ರಲ್ಲ, ಈಗ ಪ್ರಕಾಶ್ ಕಾಮರ್ಸ್ ಪಾಠ ಮಾಡ್ತಾರೆ ಅಂತಂದ್ರೆ ಅಮೆರಿಕದ ವಿಶ್ವವಿದ್ಯಾಲಯಕ್ಕೂ ವಿದ್ಯಾರ್ಥಿ ಕೂಡ ನಿಮ್ಮ ಲೆಕ್ಚರ್ ಕೇಳಲಿಕ್ಕೆ ಇವತ್ತು ಸವಲತ್ತಿದೆ. ನಾನು ನನ್ನ ಬೋಧನಾ ಗುಣಮಟ್ಟವನ್ನ, ಸಂಶೋಧನಾ ಗುಣಮಟ್ಟವನ್ನ ಎತ್ತರಿಸ್ಕೊಳ್ಬೇಕಾಗಿದೆ. ಆ ಅನಿವಾರ್ಯತೆ ಕೂಡ ಬರ್ತಾ ಇದೆ. ಒಂದು ಹೊಸ ಚಾಲೆಂಜು ನಮ್ಮ ವೃತ್ತಿಗೆ. ತಾವೇನಂತೀರಿ ಪ್ರಕಾಶ್? ಒಪ್ತೀರಿ ಅಂತ ಕಾಣುತ್ತೆ. ನಿಜವಾಗ್ಲೂ ಎಲ್ಲಾ ಟೀಚರ್ಸ್ ಅಪ್ಡೇಟ್ ಮಾಡ್ಕೊಳ್ಳೋದಕ್ಕೆ, ಮತ್ತೆ ಪ್ರೆಸೆಂಟ್ ಸಿಚುಯೇಷನ್ಗೆ ಹೊಂದ್ಕೊಳ್ಳೋದಕ್ಕೆ, ಮತ್ತೆ ಅವ್ರನ್ನೇ ಅವರು ಪ್ರತಿ ದಿವಸ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಒಂದು ಒಳ್ಳೆ ಅವಕಾಶ. ಅದರಲ್ಲಿ ನೋ ಸೆಕೆಂಡ್ ವರ್ಡ್. ನಮ್ಮ ಹ್ಯುಮ್ಯಾನಿಟೀಸ್ ಅಲ್ಲಿ ಮತ್ತೆ ಕಾಮರ್ಸ್, ಮ್ಯಾನೇಜ್ಮೆಂಟ್ ಸಬ್ಜೆಕ್ಟ್ಸ್ ಅಲ್ಲಿ ಮಚ್ ಪ್ರಾಕ್ಟಿಕಲ್ ಇಶ್ಯೂಸ್ ವಿಲ್ ನಾಟ್ ಬಿ ದೇರ್. ನೌ ವಿ ಕ್ಯಾನ್ ಸಾಲ್ವ್ ಸಮ್ ಪ್ರಾಬ್ಲಮ್ಸ್ ಆನ್ ದಿ ಬ್ಲಾಕ್ ಬೋರ್ಡ್ by using a projector and everything. But ಎಕ್ಸ್ಪೆರಿಮೆಂಟ್ಸ್ ಮಾಡುವಂತ ಪ್ಯೂರ್ ಸೈನ್ಸ್ ಸಬ್ಜೆಕ್ಟ್ಸ್ ಅಲ್ಲಿ
ಅವ್ರಿಗೆ ಪ್ರಾಕ್ಟಿಕಲ್ ನಾಲೆಡ್ಜ್ ಇಲ್ಲದೆ ಹೋದ್ರೆ ಅಪ್ಲಿಕೇಶನ್ ಆಫ್ಟರ್ ಬಿಕಮಿಂಗ್ ಎ ಗ್ರಾಜುಯೇಟ್ ವಿಲ್ ಬಿ ವೆರಿ ವೆರಿ ವೀಕ್. ಅಪ್ಲಿಕೇಶನ್ ಇರಲ್ಲ. ಅಪ್ಲಿಕಬಿಲಿಟಿ ಥಿಯರಿ ಅಂಡ್ ಪ್ರಾಕ್ಟಿಕಲ್ ಶುಡ್ ಗೋ ಟುಗೆದರ್. ಈವನ್ ಇನ್ ಕಾಮರ್ಸ್ ಅಲ್ಲೂ ನಮ್ಗೆ ಇನ್ಕಮ್ ಟ್ಯಾಕ್ಸ್ ಅವೆಲ್ಲ ಬಹಳಷ್ಟು ನಾವೇನೇ ಆನ್ಲೈನ್ ಅಲ್ಲಿ ಇದು ಮಾಡಿದ್ರು ಸಹ ಕ್ಲಾಸ್ ರೂಮ್ ಅಲ್ಲಿ 1-to-1 ಇಂಟ್ರಾಕ್ಷನ್ ಮೂಲಕ ಕಲಿಸ್ಕೊಟ್ಟಾಗ ಅಕೌಂಟ್ಸ್ ಇರ್ಬೋದು, ಇನ್ಕಮ್ ಟ್ಯಾಕ್ಸ್ ಇರ್ಬೋದು, ಕಾಸ್ಟ್ ಅಕೌಂಟಿಂಗ್ ಇರ್ಬೋದು, ಸ್ಟ್ಯಾಟಿಸ್ಟಿಕ್ಸ್, ಮ್ಯಾಥಮೆಟಿಕ್ಸ್ ಇವೆಲ್ಲ ಅಷ್ಟೊಂದು ಎಫೆಕ್ಟಿವ್ ಆಗಿರಲ್ಲ. ಅಲ್ಲ ಈಗ ಖಂಡಿತ ಸರ್, ಈಗ ವಿದ್ಯಾರ್ಥಿಗಳು, ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಕೂಡ ಹೇಳ್ತಾ ಇರೋದು ಅದೇನೆ, ಆನ್ಲೈನ್ ಕ್ಲಾಸಸ್ ನಲ್ಲಿ ನಮ್ಗೇನು ಅರ್ಥ ಆಗಿಲ್ಲ, ಸಿಲೆಬಸ್ ಯಾವುದು ಕೂಡ ಗೊತ್ತಾಗ್ತಾ ಇಲ್ಲ, ನಾವು ಹೇಗೆ ಎಕ್ಸಾಮ್ ಬರೆಯೋದು, ಸಾಕಷ್ಟು ವಿದ್ಯಾರ್ಥಿಗಳು ಈ ಆರೋಪ ಮಾಡಿದ್ದಾರೆ. ಹೌದು ಮೇಡಮ್, ನಾನು ನಮ್ಮ 3500 ಸ್ಟೂಡೆಂಟ್ಸ್ ಇದೆ ನಮ್ಮ ಕಾಮರ್ಸ್ ಅಲ್ಲಿ. ಎವ್ರಿ ಡೇ ಒಂದು 20-30 ಕಂಪ್ಲೇಂಟ್ಸ್ ಬರ್ತಾನೆ ಇರ್ತದೆ. ನಮ್ಗೆ ಅರ್ಥ ಆಗ್ತಾ ಇಲ್ಲ ಸರ್, ಹೇಗ್ ಮಾಡೋದು, ಅರ್ಥ ಆಗ್ತಾ ಇಲ್ಲ, ಹೇಗ್ ಮಾಡೋದು. ಇಲ್ಲಮ್ಮ ನೀವು ಡೋಂಟ್ ವರಿ, ಈ ಪಾಂಡಮಿಕ್ ಸ್ವಲ್ಪ ಇದಾದ್ಮೇಲೆ ರೆಗ್ಯುಲರ್ ಕ್ಲಾಸಸ್, ಫಿಸಿಕಲ್ ಕ್ಲಾಸಸ್ ಶುರು ಮಾಡ್ತೀವಿ. ದೆನ್ ವಾಟ್ ಎವರ್ ಪ್ರಾಬ್ಲಮ್ ಯು ಹ್ಯಾವ್ ದಟ್ ವಿಲ್ ಬಿ ರಿಸಾಲ್ವ್ಡ್ ಇನ್ ದಿ ಕ್ಲಾಸ್ ರೂಮ್ಸ್, ಡೋಂಟ್ ವರಿ ಅಂತ ನಾನು ಹೇಳ್ತಾ ಇರ್ತೀವಿ. ಯಾಕೆಂದ್ರೆ ಆಲ್ ಆಫ್ ಎ ಸಡನ್ ಓವರ್ ನೈಟ್ ವಿ ಕೆನಾಟ್ ಶಿಫ್ಟ್ ಓವರ್ ಫ್ರಮ್ ಆಫ್ಲೈನ್ ಟು ಆನ್ಲೈನ್. ಇಟ್ ವಿಲ್ ನಾಟ್ ಬಿ ವೆರಿ ಎಫೆಕ್ಟಿವ್. ಇನಿವಿಟೇಬಲ್ ಈಗ ಬೇರೆ ದಾರಿನೇ ಇಲ್ಲ ನಮಗೆ. ಆ ಒಂದು ಸಂದರ್ಭದಲ್ಲಿ ಇದನ್ನ ಮಾಡ್ಕೋದೇ ಹೊರತು ಇಟ್ ಕೆನಾಟ್ ಬಿ ಕಂಟಿನ್ಯೂಸ್ ಅಂಡ್ ಪರ್ಮನೆಂಟ್. ಹ್ಯೂಮನ್ ಕ್ಯಾಪಿಟಲ್ ಇದೆಯಲ್ಲ, ಹ್ಯೂಮನ್ ರಿಸೋರ್ಸ್, ಹ್ಯೂಮನ್ ಕ್ಯಾಪಿಟಲ್ ವಿ ಶುಡ್ ಬಿ ವೆರಿ ವೆರಿ ಸ್ಟ್ರಾಂಗ್ ಟು ಬಿಲ್ಡ್ ಎ ಸ್ಟ್ರಾಂಗ್ ನೇಷನ್. ಒಂದು ನಾವು ಹೇಳಿದೆ ಡಿಗ್ರಿ ಸೆಕ್ಕಿಗೆ ನಾವು ಆಫ್ಲೈನ್ ಅಲ್ಲಿ ಆನ್ಲೈನ್ ಅಲ್ಲಿ ನಾವು ಕೊಟ್ಕೊಂಡು ಹೋಗ್ಬಿಟ್ರೆ ultimate result, ultimate contribution from these human resources will be very very less. ಆನ್ಲೈನ್ ಎಜುಕೇಷನ್ ಈಗ ಒಂದು ಹೊಸ ವ್ಯವಸ್ಥೆ ಪ್ರಾರಂಭ ಆಗಿದೆ. ಅದರಲ್ಲಿ ಪ್ರಾರಂಭದ ತೊಡಕುಗಳು ಇದ್ದೇ ಇರುತ್ತೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಹಲವಾರು ಸ್ಟೂಡೆಂಟ್ಸು ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ, ಮಾಡೋ ಚಾನ್ಸಸ್ ಇದೆ. ಅದಕ್ಕೆ ನಾವು ಆ ಕಂಪ್ಲೇಂಟ್ ಮಾಡ್ತಾರೆ ಅಂತ ಎಲ್ಲದನ್ನು ಸ್ಟಾಪ್ ಮಾಡ್ಲಿಕ್ಕೆ ಆಗಲ್ಲ. ಇನ್ನೊಂದು ಎರಡನೇ ಇದು ಅಂತಂದ್ರೆ ನಮ್ಮಲ್ಲಿ ಎಕ್ವಿಪ್ ಮಾಡ್ಕೊಳ್ಳೋದಕ್ಕೆ ಒಂದು ಅವಕಾಶ, ಬಟ್ ಇಟ್ ಟೇಕ್ಸ್ 1 or 2 years. ಟ್ರಾನ್ಸಿಷನ್ ಪೀರಿಯಡ್. ಸೊ ಇನ್ನೊಂದು ನಾವು ಈ ವರ್ಷ ಏನಾಗಿದೆ, ಎಲ್ಲರೂ ಪಾಸ್ ಆಗಿರೋದ್ರಿಂದ 8 ಲಕ್ಷ ಸ್ಟೂಡೆಂಟ್ಸು ಅಥವಾ 7 ಲಕ್ಷ ಸ್ಟೂಡೆಂಟ್ಸು ಡಿಗ್ರಿ ಕೋರ್ಸಸ್ಗೆ ಬರ್ತಾ ಇದ್ದಾರೆ. ಅಂದರೆ 40% ಆಫ್ ದೀಸ್ ಪೀಪಲ್ ವುಡ್ ಹ್ಯಾವ್ ಫೇಲ್ಡ್. ಅಂಡ್ ಈಗ ದಿಸ್ 40% is also joining the mainstream. Now as it is they, no, what is it a good thing? Well, yes, I don't know. Let me please explain. Exams are not so important in front of health and life. No, I'm not. That's what I'm telling you. See, because of the emergency situation, a clause has been made where everybody gets passed. But I'm just talking about the possible effects on the education. It should not be continuous and permanent. As it is, there should be alternative evaluation system. Evaluation system pakka beke beku sir. Evaluation system ilte hodre learning capability, learning competency will become very very less. See, even that evaluation system to organize itself, it takes time. Only thing is that just because of a person who would have become a rank student, if the exams were to be held, we can't hold offline classes, we can't offline exams, and because so many people fail and join the mainstream, we can't cancel the system. Now we have got into an online education system. There are hurdles. We have to overcome those hurdles and get going. We look at the solutions where, as I said before, the 5G is coming into India. Capability building ideyala, that is not so easy. It requires a lot of investment, lot of facilities. I have to tell you about the capability building. Once madidre ella, if entire system agrees, certainly we can go for online education system in 1 or 2 years. Dr. Prakash, ಕಳೆದ 2 ದಶಕಗಳಿಂದ MSc ಸೈನ್ಸ್ ಕೋರ್ಸಸ್ ಕೂಡ ಆನ್ಲೈನ್ ಬೇಸಿಸ್, ಕರೆಸ್ಪಾಂಡೆನ್ಸ್ ಕೋರ್ಸಲ್ಲಿ ಕೂಡ MSc ಮೈಕ್ರೋಬಯಾಲಜಿ, MSc ಬಯೋಟೆಕ್ನಾಲಜಿ ತರಗತಿಗಳು ನಡೀತಾನೆ ಇದೆ ಅನೇಕ ವಿಶ್ವವಿದ್ಯಾಲಯಗಳಲ್ಲಿ. ಅದೇನಾಗ್ತಾ ಇತ್ತು, ಥಿಯರಿನೆಲ್ಲ ಆನ್ಲೈನ್ ಕ್ಲಾಸಸ್ ಮೂಲಕ ಕಲ್ತ್ಕೊಂಡ್ಬಿಟ್ಟು ಪ್ರಾಕ್ಟಿಕಲ್ಗೆ ಕಾಂಟ್ಯಾಕ್ಟ್ ಪ್ರೋಗ್ರಾಮ್ ಥರ 1 ತಿಂಗಳು ಅಲ್ಲಿ ಹೋಗ್ಬಿಟ್ಟು ದೇ ವಿಲ್ ಪರ್ಫಾರ್ಮ್ ಆಲ್ ದೇರ್ ಎಕ್ಸ್ಪೆರಿಮೆಂಟ್ಸ್, ದೇ ಆರ್ ಫುಲ್ಫಿಲ್ ದೇರ್ ಅಸೈನ್ಮೆಂಟ್, ಡೆಸರ್ಟೇಷನ್ನು, ಥೀಸಿಸ್ ಏನಿತ್ತು ಅದು ಮಾಡ್ತಾಯಿದ್ರು. ಈಗಾಗಲೇ ಕರೆಸ್ಪಾಂಡೆನ್ಸ್ ಕೋರ್ಸ್ ಮೂಲಕ ಲಕ್ಷಾಂತರ ಜನ ಇಷ್ಟು ದಿವಸ ಓದ್ತಾ ಇದ್ರಲ್ಲ ಸರ್, ಇಟ್ ವಾಸ್ ಆಲ್ಮೋಸ್ಟ್ ಈಕ್ವಲೆಂಟ್ ಟು ಆನ್ಲೈನ್ ಎಜುಕೇಶನ್ ಓನ್ಲಿ. ದೇ ನೆವರ್ ಹ್ಯಾಡ್ ಎನಿ ರೆಗ್ಯುಲರ್ ಕ್ಲಾಸ್ ರೂಮ್ ಲರ್ನಿಂಗ್ ಎಟ್ ಆಲ್. See, when we were medical students, we used to dissect the body. When we were medical students, we were dissecting the body to know where the arteries are, nerves are, veins are, organs are. Now there is no dissection. It's virtual dissection. They're just displayed on this thing. Even operating techniques are virtual now. The technology is so beautifully. ಖಂಡಿತ ಸರ್, ಇವತ್ತು zoology ಸ್ಟೂಡೆಂಟ್ಸ್ ಕೂಡ ಹಾಗೆ ಮಾಡ್ತಾ ಇಲ್ಲ. ಡಿಸ್ಟೆನ್ಸ್ ನೋಡಿ ಹೇಳಿರಲ್ಲ ಸರ್, ಬಹಳಷ್ಟು ಜನ ಅದು ಕೂಡ ವರ್ಚುವಲ್ ಆಗೇ ಇದೆ.
ಸರ್ ಖಂಡಿತ ನಾನು ನಿಮ್ಮ ಜೊತೆಗೆ ಮಾತನಾಡ್ತೀನಿ. ಯಾಕಂದರೆ ಈಗ ಮತ್ತೊಂದು ಪ್ರಶ್ನೆ ಏನಂತ ಹೇಳಿದ್ರೆ, ಈಗ ಡಿಗ್ರಿ ಕಾಲೇಜುಗಳ ಮೇಲೆ ಹೊರೆ ಬೀಳುತ್ತೆ. ಡಿಗ್ರಿ ಕಾಲೇಜುಗಳು ಈಗ ಸರ್ ಎಲ್ಲರನ್ನೂ ಕೂಡ ಸೇರಿಸ್ಕೊಳ್ಳೇಬೇಕು, ಈಗ ಎಲ್ಲರನ್ನೂ ಕೂಡ ಅಡ್ಮಿಷನ್ ಮಾಡ್ಕೋಬೇಕು. ಅಡ್ಮಿಷನ್ ಪ್ರೊಸೆಸ್ ಹಾಗಾದರೆ ಹೇಗಿರುತ್ತೆ? ಅವರೇನಾದರೂ ಅಲ್ಲಿ ಎಕ್ಸಾಮ್ಸ್ ಏನಾದರೂ ಮಾಡಿಬಿಟ್ಟು ಕಾಲೇಜಿಗೆ ಅಡ್ಮಿಷನ್ ಮಾಡ್ಕೊಳ್ತಾರಾ ಏನು? ಅದ್ರ ಬಗ್ಗೆ ಚರ್ಚೆ. ಆನ್ಲೈನ್ ಶಿಕ್ಷಣದ ರೀತಿಯಲ್ಲಿ ಆನ್ಲೈನ್ ಎಕ್ಸಾಮ್ಸ್ ಆಗಬೇಕು ಅನ್ನೋದು ಈಗಾಗಲೇ ಹಲವು ಶಿಕ್ಷಣ ತಜ್ಞರ ಅಭಿಪ್ರಾಯ ಆಗಿದೆ. ಅದೆಲ್ಲದರ ನಡುವೆ ಈಗ ಡಿಗ್ರಿ ಕಾಲೇಜ್ಗಳಿಗೆ 100% ಸೆಕೆಂಡ್ PUC ಓದ್ತಾ ಇರುವಂಥ ಎಲ್ಲ ವಿದ್ಯಾರ್ಥಿಗಳು ಹೋಗ್ತಾರೆ. ಸರ್ಕಾರ ಕೂಡ ಎಲ್ಲರನ್ನೂ ಕೂಡ ಪಾಸ್ ಮಾಡಿಬಿಟ್ಟಿದೆ. ಹಾಗಾದರೆ ಈಗ ಡಿಗ್ರಿ ಕಾಲೇಜ್ಗಳ ಮುಂದಿರುವಂತಹ ಸವಾಲುಗಳೇ ದೊಡ್ಡದು. ಎಲ್ಲರನ್ನ ಯಾವ ರೀತಿ ಅಡ್ಮಿಷನ್ ಮಾಡ್ಕೊಳ್ತಾರೆ, ಹೇಗೆ ಅಂದರೆ ಅಡ್ಮಿಷನ್ ಪ್ರೊಸೆಸ್ ಯಾವ ರೀತಿ ಇರುತ್ತೆ, ಎಕ್ಸಾಮ್ಸ್ ಏನಾದರೂ ಮಾಡ್ತಾರಾ ಹೇಗೆ ಅಂತ ರೇಷ್ಮೆ ಸರ್? ಸರ್ಕಾರಿ ಕಾಲೇಜಲ್ಲಿ ಒಂದು ಸ್ಟ್ಯಾಂಡಿಂಗ್ ಇನ್ಸ್ಟ್ರಕ್ಷನ್ ಇರ್ತಾ ಇತ್ತು, ಇಷ್ಟು ಪರ್ಸೆಂಟೇಜ್. ಹೌದು, ಪದವಿ ಆಯುಕ್ತರ ಕಡೆಯಿಂದ ಒಂದು ಡೈರೆಕ್ಷನ್ ಇರ್ತಿತ್ತು, ಯಾರು ಅಡ್ಮಿಷನ್ ಕೇಳಿದ್ರು ಯಾರಿಗೂ ನಿರಾಕರಿಸಬೇಡಿ ಅಂತಂದ್ಬಿಟ್ಟು. ನಾನು ಮಹಾರಾಣಿ ಕ್ಲಸ್ಟರ್ ವಿಶ್ವವಿದ್ಯಾಲಯದಲ್ಲಿ ವಿಶೇಷಾಧಿಕಾರಿಯಾಗಿದ್ದ ಗಮನಿಸಿದೆ. ಸೊ ಬಂದವರಿಗೆಲ್ಲ ಪಾಪ ಕೊಡ್ತಾ ಇದ್ರು, ತಮ್ಮ ಸ್ಯಾಂಕ್ಷನ್ ಸ್ಟ್ರೆಂತ್ ಎಷ್ಟಿತ್ತೋ ಅದು ಭರ್ತಿ ಆಗೋವರೆಗೂ ಕೊಡ್ತಾ ಇದ್ರು. ಬಟ್ ಅನೇಕ ಕೆಲವು ಪ್ರತಿಷ್ಠಿತ ಅನಿಸ್ಕೊಂಡಿರೋ ಕಾಲೇಜಿಗೆ ಹೆಚ್ಚು ಬೇಡಿಕೆ ಇರುತ್ತೆ, ಸ್ಪರ್ಧೆ ಇರುತ್ತೆ. ಅವರು ಏನಾದ್ರು ಒಂದು ಅಡ್ಮಿಷನ್ ಟೆಸ್ಟ್ ಕಂಡಕ್ಟ್ ಮಾಡ್ತಾರೇನೋ. ಯಾಕಂದ್ರೆ ಮೆರಿಟ್ ಅಂದ್ರೆ ಯಾವ್ದು ಮೆರಿಟ್ ಈಗ? ಯಾಕಂದ್ರೆ ಈಗ ಏನೋ ಒಂದು ಸಂಯೋಜನೆ ಮಾಡ್ಬಿಟ್ಟು ಫಸ್ಟ್ PUC ಮಾರ್ಕ್ಸು, ಕ್ಲಾಸ್ ಟೆಸ್ಟು, ಅದು ಇದೆಲ್ಲ ಸೇರಿಸಿ SLC ಮಾರ್ಕ್ಸ್ ಬೇರೆ ಸೇರಿಸ್ತಾರಂತೆ. ಅದನ್ನ ಏನೋ ಒಂದು ಕಾಂಪೋಸಿಟ್ ಮಾರ್ಕ್ಸ್ ಕೊಡ್ತಾರಲ್ಲ, ಅದನ್ನ ಪರಿಗಣಿಸ್ಲಿಕ್ಕೂ ಆಗಲ್ಲ. ಬಹುಶಃ ಕೆಲವು ಕಾಲೇಜಿನವರು ಅವರೇ ಒಂದು ಆಂತರಿಕ ಪ್ರವೇಶ ಪರೀಕ್ಷೆ ನಡೆಸ್ತಾರೆ ಅಂತ ಕಾಣುತ್ತೆ. SSLC ಜಸ್ಟ್ ಪಾಸ್ ಆಗಿರೋರು ಸೆಕೆಂಡ್ PU ಫಸ್ಟ್ ಕ್ಲಾಸ್ ಪಾಸ್ ಆಗಿರೋರ್ನ ನಾವೆಷ್ಟೋ ಜನ. ಬಟ್ ಒಂದು ಇನ್ನು ಮುಂದೆ ನಾನು ಫೇಲ್ ಆದವನು ಸೆಕೆಂಡ್ ಅಟೆಂಪ್ಟ್ನವನು ಆ ಕೀಳರ ಮೇಲೆ ಹೊರಟೋಗ್ಬಿಡುತ್ತೆ ಅಂತ ಕಾಣುತ್ತೆ. ಆದ್ರೆ ಮತ್ತೆ ಬೇರೆಯವ್ರ ಜೊತೆಗೆ ಮತ್ತೊಂದು ಅವಕಾಶ ಸಿಗುತ್ತೆ ಬದುಕಿನಲ್ಲಿ ಮುಂದೆ ಹೋಗ್ತಾರೆ. ಕೆಲವೆಲ್ಲ PUC ಫೇಲ್ ಆಗಿದ್ದವ್ರು ಡಿಗ್ರಿನಲ್ಲಿ ರ್ಯಾಂಕ್ ಪಡ್ಕೊಂಡು ಹೊರಗೆ ಬಂದಿದ್ದಿದೆ. ಸೊ ಆ ತರದ ಕೀಳವರ ಮೇಲೆ ಕೂಡ ಹೊರಟೋಗುತ್ತೆ ಅಂತ ಕಾಣುತ್ತೆ. ಬರೋದಿಲ್ಲ. ಶ್ರೀನಿವಾಸ ಮೂರ್ತಿ ಅವರ ವಿದ್ಯಾರ್ಥಿ ಆಗಿದ್ದೆ ಸರ್. ಯಾವ ಸರ್? ನಾನು ಕೂಡ PUC ನಲ್ಲಿ ಫೇಲ್ ಆಗಿದ್ದೆ. ನಾನು ಕೂಡ BA ಆನರ್ಸ್ ನಲ್ಲಿ ರ್ಯಾಂಕ್ ವಿದ್ಯಾರ್ಥಿ, MA ನಲ್ಲಿ ರ್ಯಾಂಕ್ ವಿದ್ಯಾರ್ಥಿ. ಡಿಟೋ ಅಲ್ಲ ಅದೇ ಸರ್. ಈಗೆಲ್ಲ ಹೇಗಾಗ್ಬಿಟ್ಟಿದೆ ಅಂದ್ರೆ ಸರ್, ಈಗ ರಿಸಲ್ಟ್ ಅಂತ ಹೇಳಿದ್ರೆ ಒಂದ್ ಕಡೆ ಸೆಲೆಬ್ರೇಷನ್, ಓ ನನ್ನ ಮಗ ಡಿಸ್ಟಿಂಕ್ಷನ್ನು, ನನ್ನ ಮಗಳು ಡಿಸ್ಟಿಂಕ್ಷನ್, ಆಮೇಲೆ ಆ ಜಿಲ್ಲೆ ಫಸ್ಟು, ಈ ಜಿಲ್ಲೆ ಲಾಸ್ಟು ಅನ್ನೋದೆಲ್ಲ ಇತ್ತು. ಇನ್ಮೇಲೆ ಅದೆಲ್ಲ ಕೂಡ ಹೋಗುತ್ತೆ. ಅಲ್ಲಲ್ಲ, ಈಗಾಗಲೇ ಹೋಗಿದೆ ಅದು. ನಿಮಗೆ ಜ್ಞಾಪಕ ಇರಬೇಕು, ಈಗ 20 ವರ್ಷದ ಹಿಂದೆನೆ ರ್ಯಾಂಕ್ ಗಳನ್ನ ತೆಗೆದುಹಾಕಿದ್ರು. ಹೌದು, ರ್ಯಾಂಕ್ ಗಳನ್ನ ಅನೌನ್ಸ್ ಮಾಡ್ಬೇಕಾದಿಲ್ಲ. ಯಾಕೆಂದ್ರೆ ಲಕ್ಷಾಂತರ ಜನದಲ್ಲಿ ಯಾರೋ 10 ಜನ ಬಹಳ ದೊಡ್ಡ ಬುದ್ಧಿವಂತರು ಅಂತ ಅನ್ನೋದು ಅದು ತಪ್ಪು. ಹೌದು ಸರ್, ಹೌದು. ಮತ್ತೆ ಅಂದ್ರೆ ನಾವು ಈ 20-25 ವರ್ಷದಲ್ಲಿ ಬೇಕಾದಷ್ಟು ಬದಲಾವಣೆಗಳನ್ನ ಮಾಡ್ಕೊಂಡಿದ್ದೀವಿ. ರ್ಯಾಂಕ್ಗಳಲ್ಲ, ಮತ್ತೆ ಮುಂಚೆ ಎಲ್ಲ 6 ತಿಂಗಳು ಕಾಯ್ಬೇಕಾಗಿತ್ತು ಒಬ್ರು ಇನ್ನೊಂದು ಪರೀಕ್ಷೆ ತಗೋಬೇಕಾದ್ರೆ. ಇವಾಗ ಹಾಗಿರ್ಲಿಲ್ಲ. ಹೌದು, ಒಂದು ಪರೀಕ್ಷೆ ಅದ್ರ ಫೇಲ್ ಆದವರು ಇನ್ನೊಂದು ಶೈಕ್ಷಣಿಕ ವರ್ಷ ಪ್ರಾರಂಭ ಆಗೋಷ್ಟ್ರ ಒಳಗಡೆನೆ ಇನ್ನೊಂದ್ಸತಿ ಅವ್ರಿಗೆ ಒಂದು ಚಾನ್ಸ್ ಇರ್ತಿತ್ತು. ಅಲ್ಲ ಸರ್, ಈಗ ಸರ್ ಅಲ್ಲ ಸರ್, ಒಂದ್ ಕ್ವಶನ್. ಈಗ ಸೆಕೆಂಡ್ ಒಂದ್ ನಿಮಿಷ ನಾನು ಹೇಳೋದನ್ನ ಮುಗಿಸ್ಬಿಡ್ತೀನಿ. ಇಷ್ಟೆಲ್ಲ ಆಗಿಯೂ ಕೂಡ 40% ಜನ ಫೇಲ್ ಆಗ್ತಾ ಇದ್ರು ಅಂತಂದ್ರೆ ನಮ್ಮ ಟೀಚಿಂಗು ನಿರಂತರವಾಗಿ 40% ಫೇಲ್ ಆಗ್ತಾ ಇದೆ ಅಂತ. ಖಂಡಿತ. ಅಲ್ಲ ಸರ್, ಈಗ ಸರ್ ಆನ್ಲೈನ್ ನಲ್ಲಿ ನನ್ಗೆ ಅರ್ಥ ಆಗ್ಲಿಲ್ಲ ಅಂತಾರಲ್ಲ, ಆಫ್ಲೈನ್ ನಲ್ಲಿ ಕ್ಲಾಸ್ ರೂಮ್ ಅಲ್ಲಿ ಕೂತವ್ರಿಗೆ ಎಲ್ಲರಿಗೂ ಎಲ್ಲ ಅರ್ಥ ಆಗ್ಬಿಟ್ಟಿತ್ತ? ಅಲ್ಲ ಸರ್, ಈಗ ನೀವ್ ಖಂಡಿತ ಆಗಿರ್ಲಿಲ್ಲ. ಅದಕ್ಕೋಸ್ಕರನೇ ಅಷ್ಟು ಫೇಲ್ಯೂರ್ ಆಗ್ತಾ ಇದ್ದಿದ್ದು. ಅಲ್ಲ ಸರ್, ಈಗ ನೀವ್ ಹೇಳಿದ್ದು ಓಕೆ. ಶ್ರೀನಿವಾಸ್ ಮೂರ್ತಿ ಇರೋದು ಆನ್ಲೈನ್ ನಲ್ಲೂ ಆಗುತ್ತೆ, ಆಫ್ಲೈನ್ ನಲ್ಲೂ ಆಗುತ್ತೆ. ಅಂದ್ರೆ ನೀವ್ ಹೇಳೋರು ಅರ್ಥ ಮಾಡ್ಕೊಳ್ಳೋರು ಎಲ್ಲಾದ್ರೂ ಮಾಡ್ಕೋತಾರೆ ಅಂತ ಅಲ್ಲ. ಅರ್ಥ ಮಾಡಿಸುವವರು ಎಲ್ಲಿದ್ರು ಅರ್ಥ ಮಾಡಿಸ್ತಾರೆ. ಅರ್ಥ ಮಾಡ್ಕೊಳ್ಳೋದು ಬರೀ ವಿದ್ಯಾರ್ಥಿ ಜವಾಬ್ದಾರಿ ಅಲ್ಲ, ಅರ್ಥ ಮಾಡಿಸುವುದು ಅಧ್ಯಾಪಕರ ಜವಾಬ್ದಾರಿ. ಅದರಿಂದ ನಾನು ಆಫ್ಲೈನ್ ಆದ್ರೆ ಅರ್ಥ ಮಾಡಿಸ್ತೀನಿ, ಆನ್ಲೈನ್ ಮಾಡಿಸೋದಕ್ಕಾಗಿರಲ್ಲ ಅಂತ ಅನ್ನೋದೆಲ್ಲ ಅದು ಸರಿಯಾದ ಕಾರಣ ಕೊಡೋದಲ್ಲ. ಒಂದು ಈಗ ಎರಡು ಕಡೆ ಫೇಲ್ಯೂರ್ ಆಗಿದೆ. ಸಮಯ ಆಗ್ತಾ ಇದೆ. ಒಂದು ಈಗ ಈ 40% ಹೆಚ್ಚು ಮೇನ್ ಸ್ಟ್ರೀಮಿಗೆ ಬಂದಿರೋದ್ರಿಂದ ಅವರು ಕೂಡ ಅಡ್ಮಿಷನ್ಸ್ ಕೇಳ್ತಾರೆ. ಆಗ ರೇಷ್ಮೆ ಅವರು ಹೇಳದಂತೆ probably we will be in a sad state of multiple entrance examinations. ಈಗ all the prestigious colleges, they would like to have their own admissions. So ಆಗ ಏನಾಗುತ್ತೆ, multiple entrance tests ಆಗುತ್ತೆ. It's another load on the students. Second one is no, I think online classes will continue for general degree last reaction sir. ನೀವೇನ್ ಹೇಳ್ತೀರಾ ಸರ್? ಎಸ್ ಮೇಡಮ್, ಜನರಲ್ ಡಿಗ್ರಿ ಅಡ್ಮಿಷನ್ ಗೆ ಈಗಾಗಲೇ ನಮ್ಮ ರೇಷ್ಮೆ ಅವರು ಹೇಳಿದಾಗೆ ದೇರ್ ಇಸ್ ನೋ ಬಾರ್ ಆಸ್ ಸಚ್.
ಗವರ್ಮೆಂಟ್ ಕಾಲೇಜಸ್ ಅಂತೂ ಓಪನ್ ಆಪ್ಷನ್ ಕೊಟ್ಬಿಟ್ಟಿದ್ದಾರೆ, ಎಷ್ಟು ಸ್ಟೂಡೆಂಟ್ಸ್ ಬರ್ತಾರೆ ಅವ್ರನ್ನೆಲ್ಲ ಸೇರಿಸ್ಕೋಬೇಕು ಅಂತ. ಏಡೆಡ್ ಕಾಲೇಜ್ಗಳಿಗೆ ಸ್ಟ್ರೆಂತ್ ಮತ್ತೆ ಅನ್ಏಡೆಡ್ ಕಾಲೇಜ್ಗಳಿಗೆ ಸ್ಟ್ರೆಂತ್ ಅನ್ನ ಅವರು ಅಪ್ರೂವಲ್ ತಗೋಬೇಕು ಯೂನಿವರ್ಸಿಟಿಯಿಂದ, ಗವರ್ಮೆಂಟ್ ಇಂದ ಅದು. ಬಟ್ ಆನ್ಲೈನ್ ಕ್ಲಾಸಸ್ ಮಾಡೋದಾದ್ರೆ ಎನಿ ನಂಬರ್ ಆಫ್ ಸ್ಟೂಡೆಂಟ್ಸ್ ಕ್ಯಾನ್ ಬಿ ಗಿವನ್ ಅಡ್ಮಿಷನ್. ಯಾಕೆಂದ್ರೆ ವಿ ನೀಡ್ ನಾಟ್ ಪ್ರೊವೈಡ್ ಸಿಟ್ಟಿಂಗ್ ಅರೇಂಜ್ಮೆಂಟ್ಸ್, ಟೀಚರ್ಸ್ ಅಂಡ್ ಆಲ್. ನೀವು 60 ಜನಕ್ಕೆ ಪಾಠ ಮಾಡ್ತಾ ಇದ್ದಂತ ಟೀಚರ್ ಇವತ್ತು 600 ಜನಕ್ಕೆ ಅಟ್ ಎ ಟೈಮ್ ಮಾಡ್ಬಿಡ್ಬೋದು ಅವನು ಪಾಠನ. ಪರ್ಟಿಕ್ಯುಲರ್ಲಿ ಹ್ಯುಮ್ಯಾನಿಟೀಸ್ ಅಂಡ್ ಕಾಮರ್ಸ್ ಅಂಡ್ ಮ್ಯಾನೇಜ್ಮೆಂಟ್. ಇನ್ನು ಸೈನ್ಸ್ ಅಲ್ಲಿ ನಿಮ್ಗೆ ಗೊತ್ತಿದೆ ಒಂದ್ ಸ್ವಲ್ಪ ಪ್ರಾಕ್ಟಿಕಲ್ಸ್ ಎಲ್ಲ ಬೇಕು, ಅದಕ್ಕೆ ಇನ್ಫ್ರಾಸ್ಟ್ರಕ್ಚರ್ ಬೇಕು, ಇಲ್ಲಿ ಎಫೆಕ್ಟಿವ್ ಆಗಿರಲ್ಲ. ಹಾಗಾಗಿ ಜನರಲ್ ಎಜುಕೇಶನ್ಗೆ GRN ಜಾಸ್ತಿ ಆಗೋದ್ರಿಂದ ಕಾಲೇಜ್ಗಳ ಮೇಲೆ ಯಾವುದೇ ಅಂತ ಒತ್ತಡ ಆಗಲ್ಲ, ಟೀಚರ್ಸ್ ಮೇಲೆ ಯಾವುದೇ ರೀತಿಯಾದ ಒತ್ತಡ ಅಲ್ಲ. ಅಡಿಷನಲ್ ಟೀಚರ್ಸ್ ಬೇಕಾಗದೇ ಇಲ್ಲ, ಒಬ್ಬರೇ 500 ಜನಕ್ಕೆ 600 ಜನಕ್ಕೆ ಪಾಠ ಮಾಡ್ಬಿಡ್ಬೋದು ಆನ್ಲೈನ್ ಅಲ್ಲಿ. ಖಂಡಿತ. ಹಾಗಾಗಿ ಇಟ್ಸ್ ಏನು ವಿದ್ಯಾರ್ಥಿಗಳಿಗೆ ಒಂದು ಬಂಪರ್ ಗಿಫ್ಟ್ ಕೊಟ್ಟಂಗೆ ಗವರ್ನಮೆಂಟ್ ಪಾಂಡಮಿಕ್ ಇಂದ ಕೊಟ್ಟಿದೆ. ಅವರು ಖುಷಿಯಾಗಿದ್ದಾರೆ. ಒಂದ್ ರೀತಿಲಿ ಡಿಗ್ರಿ ಮಾಡ್ಕೊಂಡು ಹೋಗಿ ದೇ ವಿಲ್ ಬಿಕಮ್ ಬೆಸ್ಟ್ ಸಿಟಿಸನ್ಸ್ ಅನ್ನೋ ಒಂದು ಹೋಪ್ ನಾವು ಇಟ್ಕೋಬೇಕಷ್ಟೇ. ಒಟ್ಟಾರೆ ಈ ಚರ್ಚೆಯ ತಾತ್ಪರ್ಯ ಏನು ಅಂತಂದ್ರೆ ಡಾಕ್ಟರ್ ಪ್ರಕಾಶ್, ಒಟ್ಟಾರೆ ನಮ್ಮ ಚರ್ಚೆಯ ತಾತ್ಪರ್ಯ ಅದು ಬಹಳ ಮೌಲಿಕವಾದ ಚರ್ಚೆ ನಡೀತು. ಅದರ ತಾತ್ಪರ್ಯ ಏನಂದ್ರೆ ಕಾಲಧರ್ಮಕ್ಕೆ ಅನುಗುಣವಾಗಿ ನಮ್ಮ ಮನೋಧರ್ಮವನ್ನು ಕೂಡ ಬದಲಾಯಿಸಬೇಕು ಅಷ್ಟೇ ಸರ್. ಬೇರೆ ಅನ್ಯ ಮಾರ್ಗವೇ ಇಲ್ಲ. ಅದು ಪ್ರಕೃತಿನೇ ಆ ಥರದ ಸವಾಲು ನಮ್ಮ ಎದುರು. ಸರ್ ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಮೇಡಮ್. ಆಸ್ ಎಜುಕೇಶನ್ ಗೋಸ್ ಸೋ ಗೋಸ್ ದಿ ಎಕಾನಮಿ. ಓಕೆ ಥ್ಯಾಂಕ್ ಯು ಸೋ ಮಚ್ ಸರ್. ನೋಡ್ತಾ ಇದ್ದೀವಿ ಒಟ್ಟಾರೆ ಈಗ ಸೆಕೆಂಡ್ PU ಎಲ್ಲ ವಿದ್ಯಾರ್ಥಿಗಳು ಕೂಡ ಈಗಾಗಲೇ ಪಾಸ್ ಆಗಿರೋದ್ರಿಂದ ಎಲ್ಲ ವಿದ್ಯಾರ್ಥಿಗಳು ಕೂಡ ಬಹಳಷ್ಟು ಖುಷಿಯಾಗಿದ್ದಾರೆ. ನಾವಿನ್ನೇನು ಕಾಲೇಜ್ಗೆ ಹೋಗಬೇಕು ಅಂತ. ಆದರೆ ಇಲ್ಲಿ ಡಿಗ್ರಿ ಕಾಲೇಜುಗಳಿಗೆ ಬಹಳಷ್ಟು ದೊಡ್ಡ ಹೊರೆ. ಯಾವ ರೀತಿ ಅಡ್ಮಿಷನ್ ಮಾಡ್ಕೊಳ್ತಾರೆ, ಅಲ್ಲೇನಾದರೂ ಕಾಲೇಜು ಮಟ್ಟದಲ್ಲಿ ಏನಾದರೂ ಪರೀಕ್ಷೆಯನ್ನು ಮಾಡಿ ಅಡ್ಮಿಷನ್ ಮಾಡ್ಕೊಳ್ತಾರಾ ನೋಡೋಣ. ಮುಂದಿನ ದಿನದಲ್ಲಿ ಯಾವ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅಂತ. ಇದು ಈ ಹೊತ್ತಿನ ಸ್ಪೆಷಲ್ ಡಿಬೇಟ್. ನೋಡ್ತಾ ಇರಿ ಪವರ್ TV, ಇದು ನಿಮ್ಮ ಶಕ್ತಿ.